ಇತ್ತು. ಬರ್ತೀಯಾ? ಗಾಡಿ ಮೇಲೆ ಬೈಟ್. ಎಷ್ಟು ಕೊಡ್ತೀಯಾ? ಕೊಡ್ತೀನಿ, ಕೂತ್ಕೊಳ್ಳಲೇ. ಮೊದಲು ಎಷ್ಟು ಕೊಡ್ತೀಯ ಹೇಳು. ಎಷ್ಟೇ ಬೇಕು ನಿಮಗೆ? 500 ಕೊಡ್ತೀಯಾ? ಗೋಡಿ ಕಣೆ, ಓಡ್ರಿ ಓಡ್ರಿ. ಬರ್ಬೇಡ ಸರ್, ನನ್ನ ಹತ್ರ ಬರ್ಬೇಡ ಸರ್. ನಡಿಯ ಚಪ್ಪ ವ್ಯಾನ್ ಹತ್ತು. ಇಲ್ಲ ಇವಳ ನನಗೆ ಚಳ್ಳೆ ಅಂತ ತಿಳಿಸ್ಬಿಟ್ಟ. ನೋಡ್ಕತ್ತೀನಿ. ಏನ್ ಅಂಗೂರ ಎಷ್ಟ ಇದೆಯಾ? ನಾನು ಯಾಕೆ ಇಲ್ಲಿ ದಂಡ ಮಾಡಿದೆ ಗೊತ್ತಾ ಸರ್? ಮೊದಲ ಅದೆಲ್ಲ ತಿಳ್ಕೊಂಡು ಆಮೇಲೆ ನಮ್ಮನ್ನ ಕರ್ಕೊಂಡು ಹೋಗಿ ಸರ್. ಪುರಾಣ ಎಲ್ಲ ಪೊಲೀಸ್ ಸ್ಟೇಷನ್ ಬಂದು ಹೇಳು. ಗಾಡಿ ಹತ್ ಮೊದ್ಲು. ಏನ್ ಮಾಡ್ತಾ ಇದೀಯಾ? ನನ್ನೇ ಹೊಡಿತೀಯಾ? ಮಾತಾ ಓ, ಇದ್ಯಾಕೋ ನನ್ನ ತಲೆಗೆ ಬರಂಗಿದ್ಯಲ್ಲಪ್ಪ. ಇವಳು ಇವ್ರ ತರನ ಇರಂಗವಳೆ. ಯಾರು ನೋಡ್ರ? ಅಯ್ಯೋ ಬಿಡಿ. ನಡಿ, ಸಾಹೇಬ್ರು ಕರಿತಾ ಇದ್ದಾರೆ. ನಡಿ. ಯಾವ ಸಾಹೇಬ್ರು? ನಾನು ಯಾಕೆ ಬರ್ಬೇಕು? ಎಲ್ಲೋಗ್ತಾ ಇದ್ದೆ? ಎಷ್ಟೊತ್ತಲ್ಲಿ? ಮನೆಗೆ ಹೋಗ್ತಾ ಇದ್ದೀನಿ. ಅಯ್ಯೋ ಬಿಡಿ. ನಡಿ. ನಾನೇನು ತಪ್ಪು ಮಾಡಿದ್ದೀನಿ ಅದನ್ನು ಮೊದಲು ಹೇಳಿ. ಏನೇ ನಿನ್ ಕಿರಿಕು? ಕಿರಿಕ್ ನಂದಲ್ಲ, ನಿಮ್ದು. ಮೊದಲು ಮನುಷ್ಯರ ಜೊತೆ ಗೌರವವಾಗಿ ನಡ್ಕೊಳ್ಳಿ. ಮಾಡೋದಲ್ಕ ಕೆಲಸ, ಮರ್ಯಾದೆ ಬೇರೆ ಕೇಳು. ಇಲ್ಲಿ ನಮ್ಮನ್ನು ಕೂರಿಸ್ಬಿಟ್ಟು ಅವಳ ಹತ್ರ ಏನು ಮಾತು? ಸಾಕು, ಮುಚ್ಚೆ ಬಾಯಿ. ಹುಟ್ಟಿದ್ ನಮ್ಮ ತಪ್ಪಲ್ಲ, ಕೆಟ್ಟದಾಗ ಬೆಳೆಯೋದು ನಮ್ಮ ತಪ್ಪು. ಮರ್ಯಾದೆಯಿಂದ ಬದುಕೋಣ, ಈ ಜೀವನ ಬಿಟ್ಬಿಡಿ. ಏನ್ರಿ ಇಲ್ಲಿ ಮಾತು? ಬನ್ನಿ ಇಲ್ಲಿ. ಏನ್ರಿ ನಿಮ್ದು ಗಲಾಟೆ? ನೋಡಿ ಸರ್, ನಾವು ಮೈ ಮಾರ್ಕೋತೀವಿ ಅಂತಲೇ ಇಟ್ಕೊಳ್ಳಿ. ಏನು ತಪ್ಪು? ಈ ಸಮಾಜ ನಾವು ಮರ್ಯಾದೆಯಿಂದ ಬದುಕೋಕೆ ಏನು ಮಾಡಿದೆ? ಡೋಂಟ್ ವಿ ಹ್ಯಾವ್ ರೈಟ್ಸ್ ಟು ಲೀವ್? ನಂದೇ. ಮತ್ತೆ ಇಲ್ಲಿ ಮಾದೇಶ ಅಂತ ಇದೆ. ಅಲ್ಲ, ವಿದ್ಯಾ.
ಸಂತೋಷಿ ಮಾತಾ ಜೈ ಜೈ ಮಾತಾ ಸಂತೋಷಿ ಮಾತಾ. ಮಕ್ಕಳೇ ಈ ಸಮೀಕರಣ ಬಿಡಿಸೋಣ. a+b² ಏನ್ರೋ ಅದ್ ನಿಮ್ ತರ್ಲೆ? ಒಬ್ಬೊಬ್ರದ್ದು ಚರ್ಮ ಸುಲ್ದು ಬಿಡ್ತೀನಿ. ಏನೋ ಮಾದೇಶ ನಿಂದು? ಏನೋ ತರ್ಲೆ? ಹೇಳೋ ಮೇಲೆ. ಏನೋ ನಿಂದು ಗಲಾಟೆ? ಏನಿಲ್ಲ ಸರ್. ಬಾಯಿಲಿ ಲೆಕ್ಕ ಬಿಡ್ಸು ಬಾ. ಕೂತ್ಕೊಂಡು ಕೀಟ್ಲೆ ಮಾಡೋದಲ್ಲ ಬಾ. ಏಯ್ ನಿನಗೆ ಹೇಳ್ತಾ ಇರೋದು ಬಾ. ಬಂದಿಲ್ಲಿ ಸಮೀಕರಣ ಬಿಡಿಸು. ಏ ಮಾದೇವಿ ತರ ನಡೀತಾವ್ ನೋಡೆ. ಮಾದೇವಿ ಅಲ್ಲ ಕಣೆ ಮೂದೇವಿ. ಯಾಕ್ರೋ ನಗ್ತಾ ಇದ್ದೀರಾ? ನಗೋಂಥದ್ದು ಏನಾಗಿದೆ ಈಗ? ಬರೋ ಮಾದೇಶ, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಸಮೀಕರಣ ಬರಿ. ಅಕ್ಕ ಲೆಕ್ಕದಲ್ಲಿ ಪಕ್ಕ. ಯಾಕೋ ಗೋವಿಂದ? ಮಾದೇಶನ್ ಯಾರಾದ್ರೂ ಆಡ್ಕೊಂಡ್ರೆ ನಾನು ಸುಮ್ಮನಿರಲ್ಲ. ಮುಂದೆ ಲೆಕ್ಕ ನೋಡೋ. ಏಯ್ ಏನ್ರೋ ಅದು ಗುಸ್ಗುಸು? ಆಯ್ತು ಸರ್. ಭೇಷ್, ಕರೆಕ್ಟಾಗಿ ಬರ್ದಿದ್ಯಾ ಕಣೋ. ನೋಡ್ರೋ ಮಾದೇಶ ನೋಡಿ ಕಲ್ತ್ಕೊಳ್ಳಿ, ಸುಮ್ಮನೆ ನಗದಲ್ಲ. ಇವತ್ತಿಗಿಷ್ಟು ಸಾಕು, ನಾಳೆ ಕಂಟಿನ್ಯೂ ಮಾಡೋಣ. ಯಾಕೋ ಹುಡುಗಿರ ಥರ ನಡೆದ್ಯಾ? ನೆಟ್ಟಗೆ ನಡಿಯೋಕ್ಕಾಗಲ್ವಾ? ಅದಕ್ಕೆ ನೀನೆಲ್ಲರೂ ಆಡ್ಕೊಳ್ಳೋದು. ನಂಗೆ ಹಿಂಗೆ ನಡಿಯೋಕ್ಕಾಗೋದು. ಕಲ್ತ್ಕೋಬೇಕಪ್ಪ. ಮತ್ತೆ ನೋಡಿಚಲು. ಏ ಬಾರೋ ಆಡೋಣ. ಇಲ್ಲ, ನಾನು ಹೋಟ್ಲು ಗಾಲಾಕ್ಬೇಕು. ಸರಿ ಬರ್ತೀನಿ. ಏನೋ ಮಾದೇಶ? ಸರ್ ನನ್ನ ಆಟಕ್ಕೆ ಸೇರಿಸ್ಕೊಳ್ಳಿ. ಇಲ್ಲಿ ಹೆಣ್ಮಕ್ಳು ಆಡ್ತಾ ಇದಾರೆ, ಅಲ್ಲಿ ಬಾಯ್ಸ್ ಆಡ್ತಿದ್ದಾರೆ, ಅಲ್ಲಿ ಹೋಗಿ ಸೇರ್ಕೋ. ಹೋಗು. ಅವರೆಲ್ಲ ಎಷ್ಟು ಗಲಾಟೆ ಮಾಡ್ತಿದ್ರು. ಅಕ್ಕ ಅಕ್ಕ. ಏಯ್ ಹೋಗ್ರೋ ಹೋಗ್ರೋ ಆಚೆ. ಹೊಡೆತವ ಮಾದೇಶ, ಯಾಕೋ ಹೆದರ್ಕೊಂತೀಯ? ಬೈದು ಓಡಿಸೋದಲ್ವಾ? ನೀನೀಗ ಓಡ್ ಬರ್ತಾ ಇದ್ರೆ ಅವ್ರು ಅಟ್ಟಿಸ್ಕೊಂಡು ಬರ್ತಾನೆ ಇರ್ತಾರೆ. ತಿರುಗಿ ನಿಂತ ಅಂದ್ರೆ ಅಕ್ಕ ನಂಗೆ ಭಯ. ಯಾಕೋ ಭಯ? ಅವರು ನಿನ್ನಂಗೆ ಹುಡುಗ್ರಲ್ವಾ? ಹಿಡ್ಕೊಂಡು 4 ಬಾರ್ಸು, ಆಮೇಲೆ ನಿನ್ನ ತಂಟೆಗೆ ಬರಲ್ಲ ಅವರು. ಮಾದೇಶ, ಅಪ್ಪಯ್ಯ ಬಂದ್ರು, ಬಾ ಹೋಗೋಣ. ಯಾಕೆ ಹೋಗಲ್ಲ ಅಂತ ಸ್ಕೂಲ್ಗೆ? ಸ್ಕೂಲಲ್ಲಿ ಎಲ್ಲರೂ ಅವನ್ನ ರೇಗಿಸ್ತಾರಂತಪ್ಪ. ಲೇ ಮಾದೇಶ, ನೀನು ಹೆಂಗ್ಸೇನೋ ರೇಗ್ಸಿದ್ರು ಅಂತ ಅಳ್ತಾ ಮನೇಲಿ ಕೂತ್ಕೊಳ್ಳೋದಿಕ್ಕೆ? ಯಾವ ನಾವು ನಿನ್ನ ರೇಗ್ಸಿದ್ದು? ನನಗೆ ತೋರಿಸೋ, 4 ಒದ್ದು ಬುದ್ಧಿ ಕಲಿಸ್ತೀನಿ ಅವನಿಗೆ. ಈ ರಾಮ್ ಸ್ವಾಮಿ ಮಗ ಕಣೋ ನೀನು, ಅಂಥವಕ್ಕೆಲ್ಲ ಅಂಜಬಾರ್ದು. ಅವನು ಓ ಅಂದರೆ ನೀನು ಟೋ ಅನ್ಬೇಕು, ಗೊತ್ತಾಯ್ತಾ? ಮಾದೇಶ,
ಯಾಕೋ ಹಿಂಗೆ ಕೂತಿದ್ದೀಯಾ? ನಿಮ್ಮ ಅಪ್ಪನ ನೋಡಿ ಕಲ್ತ್ಕೊಳ್ಳೋ. ನೀನು ಹುಟ್ಟೋಕ್ಕೂ ಮುಂಚೆ ನಾವು ಬಡವರಾಗೇ ಇದ್ವಿ. ಜನ ಆಡ್ಕೊಳ್ಳೋರು, ಯಾವುದಕ್ಕೂ ನಿಮ್ಮಪ್ಪ ಕ್ಯಾರೆ ಅಂತಿರ್ಲಿಲ್ಲ. ಈಗ ಎಲ್ರಿಗೂ ನಿಮ್ಮಪ್ಪನೇ ಬೇಕಪ್ಪ. ನೀನು ಹಂಗೆ ಸಾಧಿಸಿ ತೋರಿಸ್ಬೇಕು. ಬಾ ಊಟ ಮಾಡು, ಬಾ ಬಾ. ಗುಬ್ಬಚ್ಚಿ ಕಣ್ಣಿಗೆ ಒಂದು ಪೋಷಾಕು ಕಂಡಿತಲ್ಲ, ಅಂಕಾದ ಪರದೆಯು ಇಂದು ಅಂಚಿಗೆ ಬಂದಿತಲ್ಲ. ಮುಚ್ಚುಮರೆಯ ಆಟ ಎಲ್ಲೆ ಮೀರಿ ಓಟ, ಅಳಿಗುಳಿ ಮಣೆ ಮನಸ್ಸು. ಗುಬ್ಬಚ್ಚಿ ಕಣ್ಣಿಗೆ ಒಂದು ಪೋಷಾಕು ಕಂಡಿತಲ್ಲ, ಮುಚ್ಚುಮರೆಯ ಆಟ ಎಲ್ಲೆ ಮೀರಿ ಓಟ, ಅಳಿಗುಳಿ ಮಣೆ ಮನಸ್ಸು. ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನ್ಲ ಮಾದೇಶ, ನೆಟ್ ಓದ್ಕೊಳ್ಳೋದು ಬಿಟ್ಟು ಹೆಣ್ಗಿನ ವೇಷ ಹಾಕೊಂಡು ಏನ್ಲ ಮಾಡ್ತಾ ಇದೀಯಾ ಐವಾನ್? ಅಪ್ಪ ಅಪ್ಪ ಅದು ಸ್ಕೂಲಲ್ಲಿ ಡ್ರಾಮಾ ಇತ್ತಾ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಏನ್ಲ ಡ್ರಾಮಾ? ನಿನ್ ತಲೆ. ಪಾತ್ರ ಮಾಡೋದಾದ್ರೆ ಬೊಬ್ರು ವಾಹನಂದು ವೀರಕ್ಕೆ ಸರಿದೋ ಪಾತ್ರ ಮಾಡೋ. ಅದನ್ನು ಬಿಟ್ಟು ಬೃಹನ್ನಳೆ ತರ ಹೆಣ್ಗಿನ ಪಾತ್ರ ಆಗ್ತೀಯ. ಗಂಡು ಮಗ ನೀನು. ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು. ಇನ್ನೊಂದ್ಸಲ ಏನಾದ್ರೂ ನೀನ್ ಹಿಂಗ್ ನೋಡಿದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಏ ರಾಧಾ, ನೀನು ಬಟ್ಟೆ ಅವನ ಕೈಗೆ ಸಿಗದಂಗಿಡು. ನನ್ನ ರಗ್ ಬಿಡೋ, ಕೊಡೋ, ಕೊಡೋ. ಏ ಮಾದೇಶ, ಅಕ್ಕ, ನನ್ನ ರಗ್ ಯಾಕೋ ಕಿತ್ಕೋತೀಯ? ಅತ್ತೆ ಇಷ್ಟು ವಯಸ್ಸಾದ್ರೂ ನನ್ನ ಪಕ್ಕನೇ ಮಲ್ಕೋತಾನೆ. ಮದೇಶ, ಇನ್ನೂ ಇಲ್ಲೇ ಇದೆಯಲ್ಲೋ? ಕಾಲೇಜ್ ಹೊತ್ತಾಗ್ಲಿಲ್ವಾ? ಮಾದೇಶ, ಇನ್ನೂ ಹೊಂಟಿಲ್ವಾ ನೀನು? ಕಾಲೇಜಿಗೆ ಲೇಟ್ ಆಯಿತು, ಬಾರೋ. ನಾನು ಬರಲ್ಲ. ಯಾಕೋ? ಹುಷಾರಿಲ್ವಾ?
ಗೋವಿಂದ ನೋಡೋ ಕಾಲೇಜ್ ಹೋಗದೆ ಇಲ್ಲೇ ಕೂತಿದ್ದಾನೆ 4 ಅಕ್ಷರ ಓದಿ ಏನಾದರೂ ಆಗಲಿ ಅಂದರೆ ಇಷ್ಟುದ್ದ ಬೆಳೆದ್ರೂ ಹಿಂಗೆ ಆಡ್ತಾನೆ. ನೀನಾದರೂ ಬುದ್ಧಿ ಹೇಳು. ಸುಮ್ ನಡಿಯೋ ಬಾ. ಸುಮ್ ನಡಿ ಅಂದರೆ ಎಲ್ರಿಗಿಂತ ಚೆನ್ನಾಗಿ ಓದೋ ನೀನೇ. ಈಗ ನೀನೇ ಈ ಥರ ಬರಲ್ಲ ಅಂತ ಹಠ ಮಾಡಿದ್ರೆ ಹೆಂಗೆ ಹೇಳು? ಅಲ್ವೋ ಮಾದೇಶ, ಎಕ್ಸಾಮ್ ಟೈಮಲ್ಲಿ ಹಿಂಗೆ ಮಾಡಿದ್ರೆ ಹೆಂಗೋ ನೀನು? ಎಷ್ಟು ಚೆನ್ನಾಗಿ ಓದ್ತೀಯ ನೀನು. ಕಾಲೇಜ್ಗೆ ಹೋಗು ಅಂತ ನಿಮ್ಮಮ್ಮ ಬಲವಂತ ಮಾಡಬೇಕಾ? ಏನೋ ಮಾಡ್ತಿದ್ಯಾ? ಆಚೆ ಕಡೆ ಬೇಕಾದಷ್ಟು ಕೆಲಸ ಇದೆ, ನೋಡ್ಕೊ ಹೋಗ. ಗೋವಿಂದು, ತಿಂಡಿ ರೆಡಿ ಆಗಿದೆ ನೋಡೋಗು. ಸರಿ. ಚಂದ್ರಪ್ಪ, ಗೂಡು ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ, ಓಡೋಡಿ ಹೋಗಿದ ಕಣ್ಣು ತಾನು ಕಾಲುಗಳು ಮೂಡಿ. ಗೂಡು ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ. ಮದೇಶ, ನಾನು ಹೇಗೆ ಕಾಣಿಸ್ತಿದ್ದೀನೋ? ಸೀರೆ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇನ್ಮೇಲೆ ನೀನು ಬರೀ ಸೀರೆನೇ ಉಡೋದಾ? ಹೌದು ಕಣು. ಮತ್ತೆ ನಿನ್ನ ಹಳೆ ಬಟ್ಟೆ, ಚೂಡಿದಾರ, ಲಂಗ ದಾವಣಿ ಎಲ್ಲ ನಿಂಗೆ ಕಣೋ. ಗೂಡು ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ, ಓಡೋಡಿ ಹೋಗಿದ ಕಣ್ಣು ತಾನು ಕಾಲುಗಳು ಮೂಡಿ. ಬೇರೆ ಎಲ್ಲವನೂಕು ಮನಸೊಪ್ಪು ಪರಿಕರ ಸಾಕು, ಹಳೆಯದಾದರೂ ಹೊಳೆಯುವೆನು ನಾ ತೊಟ್ಟು ಅವುಗಳನ್ನೇ. ತಗೋ ಡಾಬ್ ಹಾಕು. ಅಯ್ಯೋ ಎಷ್ಟು ಚಂದ ಕಾಣ್ತಾಳೆ ನನ್ನ ಮಗಳು. ನನ್ನ ದೃಷ್ಟಿನೇ ತಾಕುತ್ತೆ. ತಾಳು. ಏನ್ ಕರ್ಕ ಬರ್ರಮ್ಮ. ಬಾ ಬನ್ರೆ. ಹೊತ್ತು ಮೂಡೈತೋ, ಉಷೆ ಬಂದೈತೋ, ಜೇನ ಸವಿದಂಗೆ ರುಚಿ ಹತ್ತೈತೋ. ಇಂಥ ಹರುಸ ಇದೇ ಮೊದಲು, ಇದೇ ದಿವಸ ಮುಂದು ಬರಲು ಮನಸ್ಸು ಕಾದೈತೋ. ಗೂಡು ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ. ಗೂಡು ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ. ಮಾದೇಶ, ಲೋ ಮಾದೇಶ,
ಹೋಗ್ಲಿ ಬಿಡ್ರಿ ಹೋಗ್ಲಿ ಬಿಡಿ. ರಾಧನ್ ಮದ್ವೆ ಇತ್ತಲ್ಲ, ಅದಕ್ಕೆ ಓದಿನ ಕಡೆ ಗಮನ ಕೊಡಕ್ ಆಗ್ಲಿಲ್ಲ ಅನ್ಸುತ್ತೆ. ಏಯ್, ರಾಧನ್ ಮದುವೆ ಆಗಿ 8-9 ತಿಂಗಳಾಯ್ತು. ಏನಲ್ಲೇ ಕಾಲೇಜ್ಗೆ ಹೋದ ತಕ್ಷಣ ನಿನ್ ಗಮನ ಬೇರೆ ಕಡೆ ಹೋಯ್ತಲ್ಲ? ಮಾದೇಶ, ಅಯ್ಯೋ ದೇವ್ರೆ, ನಾನು ತಪ್ಪು ಮಾಡಿಬಿಟ್ಟೆ. ಅಪ್ಪನ ತಳ್ಳಬಾರ್ದಿತ್ತು. ಅದನ್ನೇ ಎಷ್ಟು ಸಲ ಹೇಳ್ತೀಯಾ? ಮನೆಗೆ ಹೋಗಿ ಅಪ್ಪನ ಹತ್ರ ಕ್ಷಮೆ ಕೇಳು, ಖುಷಿ ಆಗ್ತಾರೆ. ನಾನು ಎಲ್ಲರಿಗೂ ಬೇಜಾರು ಮಾಡ್ತೀನಲ್ವಾ? ಅಷ್ಟು ಚೆನ್ನಾಗಿ ಗೊತ್ತಿದ್ದೆ. ಏನಾಯ್ತು ನಿನಗೆ? ಯಾಕೋ ಫೀಲ್ ಆದೆ? ಓದಕ್ಕೆ ಮನ್ಸಿರ್ತಿರ್ಲಿಲ್ಲ, ಯಾಕೋ ಬೇಜಾರು. ಯಾವಳ ತಲೆ ಕೆಡ್ಸಿರ್ಬೇಕು ಈ ವಯಸ್ಸಲ್ಲಿ ಹಾಗೆ. ಹೋಗೋ, ನಾನಂಥವನಲ್ಲ. ಯಾರು ನೋಡಿದ್ರು ನನಗೇನು ಅನಿಸಲ್ಲ. ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ ಗೊತ್ತಾ? ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಕಳ್ತೀಯಾ? ಸಪ್ಲಿಮೆಂಟ್ರಿ ಕಟ್ಟಿ ಪಾಸ್ ಮಾಡುವಂತೆ. ಹೇಗೋ ಕ್ಯಾರಿ ಓವರ್ ಇದೆಯಲ್ಲ, ಕಾಲೇಜಿಗೆ ಬರೋದಕ್ಕೇನು ತೊಂದರೆ ಇಲ್ಲ. ಬೇಜಾರು ಮಾಡ್ಕೋಬೇಡ ಕಣೋ, ಎಲ್ಲ ಸರಿ ಹೋಗುತ್ತೆ. ನೀನು ನನ್ನ ದೂರ ಮಾಡಲ್ಲ. ನಾನು ಯಾಕೋ ನೀನು ದೂರ ಮಾಡಲಿ? ಯಾಕೆ ಹಿಂಗೆ ಮಾತಾಡ್ತೀಯಾ? ಮತ್ತೆ ನಾನು ಅಂದರೆ ನಿಂಗೆ ಇಷ್ಟನಾ? ಏನಾಯ್ತು ನಿನಗೆ? ಯಾಕೆ ಹಿಂಗೆ ಕೇಳ್ತಾ ಇದೀಯಾ? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಬಿಡೋ, ನಾ ಹಾಲಕ್ಕೆ ಹೋಗ್ಬೇಕು. ಇಲ್ಲ ಬಿಡೋ. ಅಯ್ಯೋ ಬಿಡೋ. ಹೇ, ಇಲ್ಲ, ನಾನು ನಿನ್ನ ಬಿಡಲ್ಲ. ನೀನು ನಂಗೆ ಬೇಕು, ನೀನಿಲ್ಲದೆ ಬದುಕೋಕ್ಕಾಗಲ್ಲ. ಬಿಡೋ. ಹೋಗು ಹೋಗು. ಎಲ್ಲಿ ಹೋಗ್ತೀಯ? ನೀನು ಎಲ್ಲೇ ಹೋದರೂ ನಾನು ನಿನ್ನ ಬಿಡಲ್ಲ. ನೀನು ನಂಗೆ ಬೇಕು. ಪ್ರೀತಿಯ ಗೋವಿಂದ. ಏನು ಬರಿಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವಾಗಲೂ ನೀನು ನನ್ನ ಜೊತೆಗೆ ಇರಬೇಕು ಅನ್ನಿಸ್ತಿದೆ. ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ನನಗೆ ನನ್ನವರು ಅಂತ ಯಾರೂ ಇಲ್ಲ ಅನ್ನಿಸ್ತಿದೆ. ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಾ ಗೊತ್ತಿಲ್ಲ. ನೀನು ನಾನು ಜೊತೆಗೆ ಇರೋಣವಾ? ನೀನಂದರೆ ನನಗಿಷ್ಟ. ನನಗೆ ಮನೆ, ಅಪ್ಪ ಅಮ್ಮ ಯಾರೂ ಬೇಡ, ನೀನು ಬೇಕು. ನಾವಿಬ್ಬರೇ ಎಲ್ಲಾದರೂ ದೂರ ಹೋಗೋಣವಾ? ನನಗೆ ಈ ಊರಲ್ಲಿರೋಕ್ಕೆ ಇಷ್ಟ ಇಲ್ಲ. ಇಂತಿ ನಿನ್ನ ಪ್ರೀತಿಯ ಮಾದೇಶ. ನಮ್ಮ ಗ್ರಾಮ ಪಂಚಾಯತಿಯಿಂದ ಚೌಡಪ್ಪನಿಗೆ ಶೌಚಾಲಯ ಕಟ್ಕೊಳ್ಳೋದಕ್ಕೆ ಅಂತ ಹಣ ಬಿಡುಗಡೆ ಮಾಡಿದ್ದೀವಿ. 6 ತಿಂಗಳಾದರೂ ಅವ್ನು ಶೌಚಾಲಯ ಕಟ್ಕೊಂಡಿಲ್ಲ. ಹಣ ದುರುಪಯೋಗ ಆಗಿದೆ ಅಂತೇಳಿ ಜನಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನೀನೇನು ಹೇಳ್ತೀಯ ರಮಣ? ರಮಣ, ಶೌಚಾಲಯ ನಿರ್ಮಾಣ ಸಮಿತಿಯಲ್ಲಿರೋ ನೀನು ಏನು ಹೇಳ್ತೀಯಪ್ಪ? ನೀವೆಲ್ಲ ಸೇರಿ ಏನು ತೀರ್ಮಾನ ಮಾಡ್ತಿರೋ ಅದಕ್ಕೆ ನನ್ನ ಒಪ್ಪಿಗೆ ಐತೆ. ಏ ರಮಣ, ನಿಂತ್ಕೋ. ಮೀಟಿಂಗ್ ಅಂದಮೇಲೆ ಇದೆಲ್ಲ ಇದ್ದಿದ್ದ್ಯಾಪ, ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಹೋಗ್ತಾರ ರಮಣ? ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ಗೌಡ್ರೆ. ಏನಾಯ್ತು ರಮಣ? ಮಕ್ಕಳು ಹುಟ್ಟೋದಕ್ಕೆ ಮುಂಚೆ ಮಕ್ಕಳು ಮಕ್ಕಳು ಅಂತೀವಿ. ಮಕ್ಕಳು ಹುಟ್ಟಿದ ಮೇಕೆ ಇಂಥ ಮಕ್ಕಳು ಯಾಕಾದರೂ ಹುಟ್ಟಿದ್ವು ಅನ್ಸುತ್ತೆ. ಅಲ್ಲ, ಏನಾಯ್ತು ಅಂತೀನಿ.
ಅದು ಏನಿಲ್ಲ ಗೌಡ್ರೆ, ನಾಳೆ ನನ್ನ ಮಗನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆಸ್ಪತ್ರೆ ಅಂದ ತಕ್ಷಣ ಒಂದು ಮಾತು ಗೆಪ್ತಿ ಬಂತು ನೋಡು. ನಾನು ಎಂಟ್ರು ಹೇಳ್ತಾ ಇದ್ಲು, ನಿನ್ನ ಮಗ ಯಾಕೋ ಎಣಿಗೆ ನಂಗೆ ಆಡ್ತವನಂತಲ್ಲೋ. ಅದಕ್ಕೆಲ್ಲ ಡಾಕ್ಟ್ರ್ ಹತ್ರ ಹೋಗ್ತಾರೇನ? ಎಲ್ಲ ಮಗೊಂದು ಹರಕೆ ಕಟ್ಕೋ, ದೇವಸ್ಥಾನಕ್ಕೂ ಕರ್ಕೊಂಡು ಹೋಗು, ಮಹದೇಶ್ವರನ ಗುಡಿ ಕರ್ಕೊಂಡೋಗಿ ಪೂಜೆ ಮಾಡಿಸು, ಎಲ್ಲ ಸರಿ ಹೋಯ್ತದೆ. ಏ ರಾಮಣ್ಣ, ಅದೆಲ್ಲ ಯಾಕೆ? ಮೊದಲು ಅದೇನೋ ಡಾಕ್ಟ್ರ್ ತೋರಿಸ್ಬೇಕಂತಿದ್ಯಲ್ಲ, ಆ ಕೆಲಸ ಮಾಡು. ಓಹೋ, ಬರಬೇಕು DC ಸಾಹೇಬ್ರು. ಮಗ ಚೆನ್ನಾಗಿ ಓದ್ತಾನೆ, ದೊಡ್ಡ ಆಫೀಸರ್ ಆಗ್ತಾನೆ ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಹಾಳಾಗೋಗ್ಲಿ, ಮನೆಗೆ ಗಂಡು ಮಗ ಆಗ್ತಾನೆ ಅನ್ಕೊಂಡಿದ್ದೆ, ಅದು ಆಗೋ ಲಕ್ಷಣ ಕಾಣ್ತಾ ಇಲ್ವಲ್ಲೇ. ನಾನೇನೇ ಮಾಡ್ಲಿ? ಏಯ್ ಏಯ್, ಎಲ್ಲಾದ್ರೂ ಹೋಗ್ ಸಾಯೋ. ಫು. ಯಾಕೋ ಹೀಗೆ ಮಾಡ್ತೀಯಾ? ಯಾಕೋ ಹೀಗೆ ಮಾಡ್ತೀಯಾ? ಮಾತಾಡೋ, ಮಾತಾಡೋ. ನಂಗಿಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ, ಒಂಟಿ. ನಾನಿಲ್ಲಿರೋದಿಲ್ಲ, ರಾಧಕನ ಮನೆಗೆ ಹೋಗ್ತೀನಿ. ಅಲ್ಲೇನಾದರೂ ಕೆಲಸ ಮಾಡಿಕೊಂಡು ಓದ್ತೀನಿ. ಮಾದೇಶ, ಅದು ಹಾಗಲ್ಲ ಕಣೋ. ನೀನೇನಂದ್ರು ನಾನು ಹೋಗೋದೆ. ಏ ಮಾದೇಶ, ಗೂಡು ಬಿಟ್ಟು ಹಾರಿ ಹೊರಟಿದೆ ಆಸೆ ಬಾನಾಡಿ, ತನಗೇನು ಬೇಕೋ ಅರಸಿ ಹೊರಟಿದೆ ಜಗದಿ ಕಾದಾಡಿ. ದೂರ ತೀರದ ಕೂಗು ನಿನಗೀಗ ಕೇಳಿದೆ ಹೋಗು, ಇಲ್ಲಿ ಹುಟ್ಟಿದೆ ಅಲ್ಲಿ ಬದುಕಿದೆ ಇದುವೆ ವಿಧಿ ಬರಹ. ಅಕ್ಕ, ಗೋವಿಂದ ಇಲ್ಲ, ಬತ್ತನೆ ಬಾಪ ಉಳಿಕೆ. ಬೇಕು ಅಂಬೋದ ಬೇಡ ಅನ್ನೋದು ಒಂದೇ ಮಾತಲ್ಲಿ ಹೇಗೆ ಹೇಳೋದು. ಕೈಯ ಹಿಡಿದ ಕರ ನೀನು, ಹುಯ್ಯೋ ಮಳೆಯ ಥರ ನೀನು ನನ್ನ ಬಾಳಿಗೆ. ಹೊರಟೇ ಬಿಟ್ಟಿಯೇನೋ? ನೀನು ಹಠ ಬಿಡಲ್ಲ ನೀನು. ಆಯ್ತು, ಅಕ್ಕನ್ನ ಗೋಳು ಹುಯ್ಕೋಬೇಡ ಕಣೋ, ಚೆನ್ನಾಗಿ ಓದೋ, ಗಂಡು ಮಗನಾಗಿ ವಂಶಕ್ಕೆ ಕೀರ್ತಿ ತಗೊಂಡ್ ಬಾ. ನಿಮ್ಮ ಅಮ್ಮನ್ ಮರಿಬೇಡ ಕಣೋ, ನೊಂದಿದೆ ಆ ಜೀವ. ತಗೊಳ್ಳೋ ಇದನ್ನ. ತಗೊಳ್ಳೋ, ಇಟ್ಕೋ, ಬೇಕಾಗತ್ತೆ ಕಣೋ, ಹುಷಾರು.
ಏನ ನೀನು? ಬೇಡ ಹಿಂಗೆ ಆಡಿದ್ರೆ ನೀನು ಬೆಂಗಳೂರು ಜೀವನ ಮಾಡ್ದಂಗೆ ಇದೆ. ಬಾ. ಯಾಕೋ ಇಲ್ಲ ನಿಂತೆ? ಬಾ. ನಂಗೆ ಭಯ. ಭಯ ಎಂಥದ್ದು? ನಾ ಇದೀನಲ್ಲೋ, ನಡಿ. ಆಯಿತು, ನೀನು ಇಲ್ಲೇರಪ್ಪ, ನಾನು ಹೋಗಿ ಬರ್ತೀನಿ. ನಮಸ್ಕಾರ ಮೂರ್ತಿ. ಓ ನಮಸ್ಕಾರ ಆನಂದ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಸಮಾಚಾರ? ಅದು ಒಂದು ಹುಡುಗನ ಬಗ್ಗೆ ಹೇಳಿದ್ನಲ್ಲ, ಕರ್ಕೊಂಬಂದಿದ್ದೀನಿ, ಹೊರಗಡೆ ಇದ್ದಾನೆ. ಕರೀರಿ. ಒಂದು ನಿಮಿಷ. ಮಾದೇಶ, ಮಾದೇಶ, ಒಂದು ನಿಮಿಷ ಮೂರ್ತಿ, ಕರ್ಕೊಂಬಂದ್ಬಿಡ್ತೀನಿ. ಮಾದೇಶ, ಅವಾಗಿನ ಕರಿತಾ ಇದ್ದೀನಿ, ಏನು ಮಾಡ್ತಿದ್ಯಾ? ಬಾ ಬರ, ಬಾ. ಮೂರ್ತಿ, ನಾನು ಹೇಳಿದ್ನಲ್ಲ ಮಾದೇಶ ಅಂತ, ಇವನೇ. ಮಾದೇಶ, ನೀನು ಇವ್ರ ಕಂಪ್ನಿಲೇ ಕೆಲಸ ಮಾಡೋದು, ಸ್ವಲ್ಪ ನೋಡ್ಕೊಳಪ್ಪ. ಇವತ್ತಿನಿಂದಲೇ ಕೆಲಸ ಶುರು ಮಾಡಲಿ. ಇದು ಬೆಂಗಳೂರಪ್ಪ, ತುಂಬ ಚುರುಕಾಗಿರಬೇಕು. ಅದೇನು ಕೆಲಸ ಮಾಡಿಸ್ತೀವೋ ಮಾಡ್ಸಪ್ಪ, ಜೊತೆಗೆ ಕಂಪ್ಯೂಟ್ರ್ ಕಲಿಸು. ಮತ್ತು ಇವ್ನು ಸಂಜೆ ಈವ್ನಿಂಗ್ ಕಾಲೇಜ್ಗೆ ಹೋಗಬೇಕು, ಒಂದು 5:15 ಬಿಟ್ಕೊಡೋಕ್ಕಾಗತ್ತಾ? ಖಂಡಿತ, ಹಾಗೇ ಆಗಲಿ. ಚೆನ್ನಾಗಿ ಕೆಲಸ ಮಾಡೋ, ಹಾಗೆ ಕಂಪ್ಯೂಟ್ರ್ ಕಲಿ. ಓಕೆ? ಥ್ಯಾಂಕ್ಸ್ ಮೂರ್ತಿ, ನಾನು ಹೊರಡ್ತೀನಿ. ಬಾಯ್. ಥ್ಯಾಂಕ್ ಯು. ಹುಷಾರು. ನೋಡಪ್ಪ, ಬೆಳಿಗ್ಗೆ 8 ಗಂಟೆಗೆ ಆಫೀಸಿಗೆ ಬರಬೇಕು. ನಿನಗೆ ಆಫೀಸ್ ಕೀ ಕೊಡ್ತೀನಿ, ನೀನೇ ಬಂದು ಬಾಗಿಲು ತೆಗಿಬೇಕು. ದೇವ್ರ ಫೋಟೋಗೆ ಹೂವು ಹಾಕಬೇಕು. ಹಾಗೆ ಹಾಲ್ ಪ್ಯಾಕೆಟ್ ಬರುತ್ತೆ, ಅದನ್ನು ಕಾಯಿಸಿಡಬೇಕು. ಎಲ್ಲ ಕಂಪ್ಯೂಟ್ರುಗಳನ್ನ ನೀನೇ ಒರೆಸ್ಬೇಕು. ವ್ಯಾಕ್ಯೂಮ್ ಕ್ಲೀನರಲ್ಲಿ ತಿಂಗಳಿಗೊಂದ್ಸಲ ಕ್ಲೀನ್ ಮಾಡಬೇಕು. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಸರ್. ಪಕ್ಕದಲ್ಲಿ ಹೋಟ್ಲಿದೆ, ಹೋಗಿ ಫ್ಲಾಸ್ಕ್ನ ತೊಳ್ಕೊಂಡು ಟೀ ತೊಗೊಂಡು ಬಾ. ಸರಿ ಸರ್. ತಗೋ. ಲೇ ಮಾದೇಶ, ತಗೋ, ಇಟ್ಕೋ. ಬರಲಾ? ಎಲ್ಲಿ ಹೋಗ್ಬೇಕಪ್ಪ? ಉಮಾ ಟಾಕೀಸ 4-5 ಬಸ್ ಹೋಯ್ತಲ್ಲ ಉಮಾ ಟಾಕೀಸ್ ಕಡೆಗೆ. ಅವೆಲ್ಲ ರಶ್ ಇದಾವೆ. ನೀನೇನು ಮೈಸೂರು ಮಹಾರಾಜನ ಖಾಲಿ ಬಸ್ ಕಳ್ಸೋಕ್ಕೆ? ಬಸ್ ಹತ್ಕೊಂಡು ತೂರ್ಕೊಂಡು ಹೋಗ್ಬೇಕು. ಒಳ್ಳೆ ಹೆಣ್ಣು ಹುಡುಗಿ ಆಡ್ದಂಗೆ ಆಡ್ತಾ ಇದ್ಯಲ್ಲ. ಆಗೋ, ಇನ್ನೊಂದು ಬಸ್ ಬಂತು ಉಮಾ ಟಾಕೀಸ್ ಕಡೆಗೆ, ಹೋಗು. ಹಾಂ ಆಯಿತು. ನನ್ನ ಬ್ಯಾಗು, ಅಯ್ಯೋ ಬಸ್ ನಿಲ್ಲಿಸಿ. ನನ್ನ ಬ್ಯಾಗು, ಅಯ್ಯೋ ಬಸ್ ನಿಲ್ಲಿಸಿ. ಯಾರಯ್ಯ? ಅಯ್ಯ, ಅತ್ತಯ್ಯ, ಅತ್ತು. Then I wore a shirt and my brother's trouser, cut my hair short and ignored my womanliness. Dress in saris, be girl, be wife, they said. Here, poet Kamaladas explains the gender inequality in this society. Madesha, sir, what does she mean actually? ಅದು ಅವಳು ಗಂಡ್ಸ್ ಮಾಡೋ ಕೆಲಸ ಮಾಡಿದ್ರು ಅವಳನ್ನು ಹೆಣ್ಣು ಅಂತ ಅವಮಾನ ಮಾಡ್ತಾರೆ. ಅವಳು ಅದನ್ನು ಪ್ರತಿಭಟಿಸೋಕೆ ಪ್ರಯತ್ನ ಪಟ್ಟಾಗ ಸೀರೆ ಉಡು, ಹೆಣ್ಣು ಥರ ಇರು, ಹೆಂಡತಿ ಥರ ಇರು, ಹುಡುಗಿ ಥರ ಇರು ಅಂತ ಹೇಳ್ತಾರೆ ಅಂತ ಸರ್. ಗುಡ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಅವಳ ಬಂಡಾಯದ ಭಾವನೆಗಳಿಗೆ ಸಮಾಜದಲ್ಲಿ ಯಾವ ಬೆಲೆನೂ ಇರಲಿಲ್ಲ. ನೋ ಒನ್ ಕೇರ್ಸ್ ಫಾರ್ ಹರ್
ರೆವಲ್ಯೂಷನರಿ ಐಡಿಯಾಸ್. ಇವತ್ತು ಕೂಡ ಸಮಾಜದಲ್ಲಿ ಆಗ್ತಾ ಇರೋದು ಇದೇನೆ. ನೋಟ್ ಡೌನ್ ದ ಲೈನ್ಸ್. ಕೊಡ್ರಿ ಡಾರ್ಲಿಂಗ್. ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ಹೋಗು. ಅಕ್ಕ ಕೊಡಿ. ಇಲ್ರ ಇಲ್ಲ ಹೋಗಮ್ಮ. ಹೇ ಕೊಡಿಮಾ. ಇದ್ರೆ ಕೊಡ್ತೆ ಅಂತ ಹೇಳು, ಇಲ್ಲಂತ ಹೇಳು. ಬಾಯೇ ತೆಗಿಲ್ಲ ನೋಡಿ ಇವಳು. ಹಾಂ ಸೂಪರ್ ರಾಜ. ಇನ್ನೂರು, 300, 400, 500. ನಮಸ್ಕಾರ. ನಮಸ್ಕಾರ. ದುಡ್ಡನ್ನ ಹೀಗೆ ಎಲ್ರ ಮುಂದೆ ಎಣಿಸ್ತಾರ? ಯಾರ ಕಿತ್ಕೊಂಡ್ಬಿಟ್ರೆ ಒಳಗಿಟ್ಕೊಳ್ಳಿ. ನಾನು ಸೆಂದಿಲ್ ಅಂತ, ಪಿಗ್ಮಿ ಕಲೆಕ್ಟ್ರು. ನೈಸ್ ಟು ಮೀಟ್ ಯು. ನಿಮ್ದು ಇದೇ ಊರಾ? ಕಮಲಾಪುರ. ಏನು ಮಾಡ್ತೀಯಾ? ಕಂಪ್ಯೂಟರ್ ಶಾಪಲ್ಲಿ ಕೆಲಸ, ಸಾಯಂಕಾಲ ಕ್ಲಾಸ್. ಓ, ಈವ್ನಿಂಗ್ ಕಾಲೇಜು. ಸಂಬಳ ಎಷ್ಟು? ಮುಂದಿನ ತಿಂಗಳಿಂದ ಪಿಗ್ಮಿ ಹಾಕ್ಬಿಡು. ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟು. ಹಾಕ್ತೀಯಾ? ಯಾರ್ರಿ ಬಾಲಾಜಿ ಲೇಔಟ್? ನನ್ನ ಸ್ಟಾಪ್ ಬಂತು, ನಾ ಬರ್ತೀನಿ. ಬನ್ರಿ, ಮತ್ತೆ ಸಿಗೋಣ. ಬರ್ಲಾ? ಟಿಕೆಟ್ ಆಗಿದೆಯಲ್ವಾ ನಿಮ್ದು? ಯಾರಮ್ಮ ಅಲ್ಲಿ? ಬನ್ನಿ, ಬನ್ನಿ ಬನ್ನಿ ಬನ್ನಿ. ಪಾಸು ನಿಮ್ಮದ್ರಿ? ನಿಲ್ಲಿಸಿ ಕಂಡಕ್ಟ್ರೆ, ನಿಲ್ಲಿಸಿ. ಓಲ್ಡೇನ್ ಸ್ಟಾಪ್ ಬಂದಾಗ ಇಳ್ಕೊಳ್ಳೋದಲ್ವೇನ್ರಿ? ಇಷ್ಟೊತ್ತು ಏನ್ರಿ ಮಾಡ್ತಿದ್ರಿ? ಹೊರಟೇ ಬಿಟ್ಯಾ? ಹಾ ಕಣೆ. ಹೇ ಬಾಯ್. ಬಾಯ್. ಹಾಯ್. ಹಾಯ್. ಯಾಕೆ ತುಂಬ ದಿನ ಕಾಣಿಸ್ಲೇ ಇಲ್ಲ? ಇಲ್ಲ ಕಣೆ, ತುಂಬ ಕೆಲಸ ಇತ್ತು, ಅದಕ್ಕೆ ಬಂದಿಲ್ಲ. ಇವತ್ತೇನಾದ್ರೂ ಪರವಾಗಿಲ್ಲ ಅಂತ ಬಂದಿದ್ದೀನಿ. ಹಾಯ್ ಸ್ನೇಹ, ಎಷ್ಟು ಚೆನ್ನಾಗಿದೆಯಾ ಸೀರೆ? ಯಾರು ಕೊಡ್ಸಿದ್ದು? ನನ್ನ ಬಾಯ್ ಫ್ರೆಂಡು. ನಾಚಿಕೆ ನೋಡು. ತರ್ಲೆ ಕಣೆ ನೀನು. ಹಾಯ್, ಈಗ ಬಂದಿಯಾ? ಹಾಯ್. ಯಾರೋ ಅಲ್ಲಿ? ಇಲ್ಲೆಲ್ಲ ಇನ್ನೊಂದು ಬರ್ಬಾರ್ದು, ಹೋಗೋ ಕಡೆ.
ಏ ಹೋಗೋ. ಹೋಗ ಅಂತಲೇ. ಏ ಮಾದೇಶ, ನಿನ್ನ ಇವತ್ತು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಆದರೆ ದಿನ ಅಲ್ಲಿಗೆ ಹೋಗ್ಬಾರ್ದು. ಯಾಕೋ? ಆ ಜಾಗಕ್ಕೆ ಎಡಿಕ್ಟ್ ಆಗ್ಬಿಟ್ರೆ ಕಷ್ಟ. ಆಯ್ತು ಬಿಡು. ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಬಾ. ಗಣ್ಣ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು, ಸಿರ 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 ಉಟ್ಟ ನೀರೆಯು ನಾನು, ನಾರಿ 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 ಪಟ್ಟ ನಂದನೆ ಇನ್ನು, ಹಂಗೈತಾಳಕ್ಕೆ ನನ್ನ ಬಳಸತ್ತಿದು ಚೆನ್ನ, ಬಲು ಬಿಂಕದ ನಡೆ ನನ್ನದು, ಮೂಗಿನಾಗೆ ನತ್ತು ಉಂಟು ನೋಡ ಸುಬ್ಬೆ, ಹಣೆ ಮ್ಯಾಗ ಚಾಂದು ಉಂಟು ಅಲ್ವೇ ಸುಬ್ಬೆ. ನಾನು ಸುರ 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 ಮೊರ ಸಿಂಗಾರಿ ನಾನು. ರಂಜಿತ್, ಸ್ವಲ್ಪ ಬ್ಲಾಕಿಂಗ್ ಮರಿತಾ ಇದೆಯಾ ಕಣಯ್ಯ, ನೋಡ್ಕೊಳಯ್ಯ. ಆಕಾಶ್, ಸ್ವಲ್ಪ ಪ್ರಾಪರ್ಟೀಸ್ ನೋಡ್ಕೊ ನೀನು. ಮಾದೇಶ ಸರ್, ಈ ಮೂಮೆಂಟ್ ಇದೆಯಲ್ಲ, ಆ ಮೂಮೆಂಟ್ ಅನ್ನ ಡೈಲಾಗ್ ಜೊತೆ ಸಿಂಕ್ ಆಗೋ ತರ ನೋಡ್ಕೊ. ಓಕೆ, ಮನೆಗೆ ಹೋದ್ಮೇಲೆ ಮೂಮೆಂಟ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊ. ಓಕೆನಾ? ನಾಳೆ ಇದೇ ಟೈಮ್ಗೆ ಎಲ್ಲರೂ ಸೇರ್ಕೊಳ್ಳೋಣ. ಓಕೆ ಓಕೆ ಸರ್, ಬಾಯ್. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾಧಿ ಆಹಾರ್ಯಂ ಚಂದ್ರತಾರಾಧಿ ತನ್ನುಮಃ 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 ನಾನ ಆಹಾರ್ಯಂ ಚಂದ್ರತಾರಾಧಿ. ಮಾದೇಶ, ಬಂದೆ. ಏನು ಭಾವ? ಏನು ಮಾಡ್ತಿದ್ಯಾ? ಅದು ನಾಟಕದ ರಿಹರ್ಸಲ್ ಮಾಡ್ತಾ ಇದ್ದೆ. ವಿರಾಟ ಪರ್ವ ಬೃಹನ್ನಳ. ಅದು ಮೊದಲೇ ನೀ ಹುಡುಗಿ ಥರ ಆಡ್ತೀಯ ಅಂತೆಲ್ಲ ಆಡ್ಕೊತಿರ್ತಾರೆ, ಇನ್ನು ನಾಟಕನೂ ಮಾಡ್ಬಿಡು. ಲೇ, ಸರಿಯಾಗಿ ನಿಂತ್ಕೊಳ. ಆ ಕೈ ಕೆಲ್ಗೆ ಇಳಿಸು. ಕಾಲಗ್ಲ ಮಾಡ, ಕಾಲಗ್ಲ ಮಾಡ. ನಾನು ನಿಂತಿಲ್ವೇನಾ? ಹಾಂ, ಅಗಲ ಮಾಡ. ಹಾಂ, ಎದೆ ಎತ್ತು ನಿಂತ್ಕೊಳ. ನಾನು ನೋಡುವ, ಎದೆ ಎತ್ತು ನಿಂತ್ಕೊಳ. ಹಾಂ, ಕೈ ನೂಲಿ ಬಿಡೋದನ್ನ, ಕೈ ನೂಲಿ ಬಿಡ ಕಣ.
ಲೇ ನಾನು ನೋಡ ಆರಾಮಾಗಿ ನಿಂತಿಂತಾನೆ ನಿಂತಿಲ್ವಾ? ಹಾಂ, ತಲೆ ಎತ್ಕೊಂಡ ನಿಂತಿಲ್ವಾ? ಆರಾಮಾಗಿ ನಿಂತ್ಕೋ. ಮಾಡಲಿಲ್ಲ ಅಂದರೆ ಹಾಗೆ ಎದ್ಬಿಡ್ತೀಯ. ನಡು ತೋರಿಸು. ಅಲ್ಲೇನು ನೋಡ್ತೀಯ? ನಡು ತೋರಿಸು. ನಡು ತೋರಿಸೋ. ಸೊಂಟ ಬಳಕಿಸ್ತೀನಿ ನಡೆಯೋಕ್ಕೇನೋ ರೋಗ ನಿನಗೆ? ಹಾಂ, ಆ ಕೈ ಕೆಳಗಿಳಿಸೋ. ರೀ, ಅವನು ಯಾಕಷ್ಟು ಗೋಳೊಯ್ಕೋತೀರಾ? ಅವನಿಗೆ ಹ್ಯಾಗೆ ಬೇಕೋ ಹಾಗಿರ್ಲಿ ಬಿಡಿ. ಬಾರೋ ಮಾದೇಶ, ನೀವು ಬನ್ನಿ, ಕಾಫಿ ಕೊಡ್ತೀನಿ. ನಾನು ಮದುವೆ ಆದಾಗಿ ನೋಡ್ತಾನೆ ಇದ್ದೀನಿ. ಅವನು ಗಂಡಸ ರೀತಿ ಇಲ್ವೇ ಇಲ್ಲ. ಅಲ್ಲ, ಅವನೇನು ಕಡಿಮೆ ವಯಸ್ಸಾ? ಚಿಕ್ಕ ವಯಸ್ಸಿಂದ ತಿದ್ದೋದು ಬೇಡವಾ? ಯಾರ್ಯಾರು ಹೆಂಗಿರಬೇಕೋ ಹಂಗಂಗಿದ್ರೇ ಚಂದ. ನಾನು ಹೇಳ್ತಿರೋದು ಅವನು ಒಳ್ಳೇದಕ್ಕೆ. ನೀನು ಬೇಜಾರು ಮಾಡ್ಕೋಬೇಡ. ಮುಂಜಾನೆದ್ದು ನಮ್ಮ ಮೋರೆ ನೋಡಿದರೆ ಶೋಭೆಯೋ ಅಂತ ಕುಂತು ಹಾಡುತ್ತೈತೆ ಕೊಂಬೆ ಮ್ಯಾಗೆ ಗೂಬೆಯೋ. ಗಂಟು ಮಾಡೋರಲ್ಲ, ವಂಶಾದ ಚಿಂತೆ ಇಲ್ಲ, ಒಂಟಿ ಬಾಳೋರಲ್ಲ, ದಿನ ಜಂಟಿ ಸಿಗುವರಲ್ಲ, ಸೃಷ್ಟಿಸಿದ ದೇವರಿಗೆ ಶರಣೋ ಶರಣೋ. ವರೆ 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 ಗಂಡ ವಯ್ಯಾರಿ ನಾನು, ಸುರೆ 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 ಮೊರೆ ಸಿಂಗಾರಿ ನಾನು. ಏಯ್, ಆ ಕೋತಿ ನೋಡೆ ಹೆಂಗ್ ಕುಣಿತಾ ಇದೆ. ಅವಳೀಗ ಮಾತಾ ಮಗಳು. ಹೌದಾ, ಮಾತಾ ಮಗ್ಲ? ನನ್ನ ದೇಹ ನನ್ನ ಹಕ್ಕು, ನಮ್ಮ ದೇಹ ನಮ್ಮ ಹಕ್ಕು, ನನ್ನ ದೇಹ. We want justice, 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 we want. ನನ್ನ ದೇಹ ನನ್ನ ಹಕ್ಕು, ನನ್ನ ದೇಹ ನನ್ನ ಹಕ್ಕು, ನನ್ನ ದೇಹ ನನ್ನ ಹಕ್ಕು, ನನ್ನ ದೇಹ ನನ್ನ ಹಕ್ಕು. ಅಯ್ಯೋ ಅಯ್ಯೋ, ಯಾಕೆ ರಾಧಕ್ಕ? ನೀನ್ ಈ ರೀತಿ ಹುಚ್ಚುಚ್ಚಾಗಿ ಆಡೋದ್ರಿಂದಾನೆ ನಿಮ್ ಭಾವ ಬೈಯೋದು. ಹೋಗಿ ಹೋಗಿ ಇಂಥ ಪ್ರೋಗ್ರಾಮ ನೋಡೋದು. ಈ ಮಾದೇವಿ ನಡಿಗೆ ಹೋಗೋಣ. ನಾನ್ ಬರಲ್ಲ, ಹೋಗಿ. ಸಾಕು ಕಣೆ. ಹೋಗೆ. ಹೆಣ್ಣಿಗೊಂದು ಗಂಡಿಗೊಂದು ರೂಪ ಕೊಟ್ಟ ಭಗವಂತ, ಎರಡೂ ರೂಪ ಒಂದು ಮಾಡಿ ದಾನ ಇತ್ತ ಗುಣವಂತ. ತಾಯಿಯೋನಿಯಿಂದ ಜನುಮಾನ ತಾಳಿ ಬಂದ, ರಘುತನ ಮಗು ಕೆಂಪು ಪರಂತು ಬೇರೆ ಗುಂಪು. ಉತ್ತರಿಸು ದೇವ ನಿನಗೆ ಶರಣೋ ಶರಣೋ. ವರೆ 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 ಗಂಡ ವಯ್ಯಾರಿ ನಾನು, ಸುರೆ 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 ಮೊರೆ ಸಿಂಗಾರಿ ನಾನು. ಅಂಗೈತಾಳಕ್ಕೆ ನನ್ನ ಬಳೆ ಸದ್ದಿದು ಚೆನ್ನ, ಬಲು ಬಿಂಕದ ನಡೆ ನನ್ನದು. ಮೂಗಿನಗೆ ನತ್ತು ಉಂಟು ನೋಡೆ ಸೊಬ್ಬೆ ಸೊಬ್ಬೆ
ಯಾಕೆ? ನಾಳೆಯಿಂದ ನಾನು ಬರಲ್ಲ ಕಣೆ. ಯಾಕೆ? ಏನಾಯ್ತೆ? ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ಆದರೆ ನಂಗೆ ಇಷ್ಟನೇ ಇಲ್ಲ. ಇಲ್ಲಿಗೆ ಬರ್ದೇ ಇದ್ರೆ ನಾನು ಸತ್ತೇ ಹೋಗ್ತೀನಿ. ಅಮ್ಮ, ಇಷ್ಟು ದಿನ ಆದ್ಮೇಲೆ ಇವತ್ತು ಪುರ್ಸೋತಾಯ್ತಾ ನಿಮಗೆ ಮಗಳ ಮನೆಗೆ ಬರೋದಕ್ಕೆ? ಏನೇ ಮಾಡಲಿ, ನಿಮ್ಮ ಅಪ್ಪನ ಕೆಲಸ ಮುಗಿಬೇಕಲ್ಲ. ಗೋಡೌನ್ ಕಟ್ಸೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಊರಲ್ಲಿ ಸೊಸೈಟಿ ಬೇರೆ ಮಾಡ್ತಾರಂತೆ. 1 ನಿಮಿಷನೂ ಪುರ್ಸೋತಿಲ್ಲ. ಮಾವ, ಇದೆಲ್ಲ ಯಾಕೆ ಬೇಕು ಹೇಳಿ? ಯಾಕೆ ಒದ್ದಾಡ್ತಿದ್ರೆ ವಯಸ್ಸಲ್ಲಿ? ಆನಂದು, ದುಡಿತಿದ್ರೇನೆ ಗಂಡಸು. ಮನೇಲಿ ಮಲಗಿದ್ರೆ ಮುಗೀತು, ಯಾರೂ ಕ್ಯಾರೆ ಅನ್ನಲ್ಲ. ಆಮೇಲೆ ಕಸಬರ್ಕೆಗಿರೋ ಬೆಲೆನೂ ನಮಗಿರಲ್ಲ. ಊರಿಗೇನಾದರೂ ಮಾಡಲೇಬೇಕಲ್ಲ ಕೈಲಾಗೋವರೆಗೂ. ಅದಕ್ಕೆ ಈ ಸಲ ಮಾದೇಶ್ನ ಊರಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಾಗೋ ಅವನು ಓದ್ ಮುಗೀತಲ್ಲ. ನಾನು ಊರಿಗೆ ಬರಲ್ಲ. ಊರಿಗೆ ಬರಲ್ಲ? ಇಲ್ಲ ಅದು ಯಾವನ್ ಕೈ ಕೇಳಿ ಚಾಕ್ರಿ ಮಾಡ್ಕೊಂಡಿರ್ಬೇಕು ಅಂತಿದ್ಯಾ? ನಡಿ ಹಳ್ಳಿಗೆ, ಇದ್ರ ಅಪ್ಪನಂತ ಕೆಲಸ ಆಯ್ತು ನಿನಗಲ್ಲಿ. ನಾನು ಬರಲ್ಲ. ನೋಡಿದ್ಯೇನೆ? ನೋಡಿದ್ಯಾ? ಪೇಟರ್ ಚೇರಿಸ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ಬೆಂಗಳೂರು ಬೇಡ ಬೇಡ ಅಂತ ಬಡ್ಕೊಂಡೆ. ನೋಡೋ, ಬರಲ್ಲ ಗಿರಲ್ಲ ಅನ್ನೋ ಮಾತೇ ಇಲ್ಲ. ನಾಳೆ ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಏನೋ? ಏ ಮಾದೇಶ, ಗಮನ ಇಟ್ಟು ಕೆಲಸ ಮಾಡೋಕ್ಕಾಗಲ್ವಾ? ಎಲ್ಲಿದೆ ಜ್ಞಾನ? ಮಾದೇಶ, ನಡಿಯೋ ಊರಿಗೆ ಹೋಗೋಣ. ನಾನು ಬರಲ್ಲ ಅಂತ ಹೇಳಿದ್ನಲ್ಲ. ಬರಲ್ಲ ಅಂತೀಯಲ್ಲೋ, ನಿನ್ನ ಮನೆ ಅದು, ನೀನೇ ಬಂದು ನೋಡ್ಕೋಬೇಕು. ಇರೋನೊಬ್ಬ ಮಗ ಊರಿಗೆ ಬರಲ್ಲ ಅಂದ್ರೆ ಹೆಂಗೋ? ಮಾದೇಶ ನೋಡು, ಅಪ್ಪ ಅಮ್ಮ ಕರೀತಿದ್ದಾರೆ, ಬರಲ್ಲ ಅಂತ ಹೇಳ್ಬಾರ್ದು. ನೋಡೋ, ನಿನಗೆ ಬೇರೆ ದಾರಿ ಇಲ್ಲ. ನಿನಗೆ ಇವ್ರ ಮಾತು ಕೇಳಿಲ್ಲ ಅಂದರೆ ನಾನಂತೂ ನಿನ್ನ ನಮ್ಮಲ್ಲಿ ಇಟ್ಕೊಳ್ಳಲ್ಲ. ಸರಿ ಬಿಡಿ, ನಿಮಗೂ ನಾನು ನಿಮ್ಮ ಮನೇಲಿರೋದು ಇಷ್ಟ ಇಲ್ಲ ಅಂದರೆ ಯಾರ್ದಾರು ಫ್ರೆಂಡ್ ಮನೆಯಲ್ಲೋ ಹಾಸ್ಟೆಲಲ್ಲೋ ಇರ್ತೀನಿ, ಆದರೂ ಊರಿಗೆ ಬರಲ್ಲ. ನೀನು ತಗೋತಿರೋ ನಿರ್ಧಾರ ಸರಿಗಿಲ್ಲ. ಏನಾದರೂ ಆಗಲಿ, ನಾನು ಹೆಣ್ಣಾಗಬೇಕು ಅಷ್ಟೇ. ಈಗ ನಾವು ಅದೇ ಅಲ್ವಾ? ಬೇಕಾದಾಗ ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ಹೆಣ್ಣಾಗ್ತೀವಿ, ಸಂತೋಷವಾಗಿದ್ದೀವಲ್ವಾ? ಆದರೆ ಹೊರಗಿನ ಸಮಾಜಕ್ಕೆ ನಾವು ಗಂಡಸು ಅಂತ ತೋರಿಸ್ಕೋತೀವಿ. ಅದಕ್ಕೆ ನಮ್ಮನ್ನು ಕೋತಿಗಳು ಅನ್ನೋದು. ನನಗೆ ಈ ನಾಟಕದ ಸುಳ್ಳಿನ ಬದುಕು ಬೇಕಾಗಿಲ್ಲ. ನಾನು ಹೆಣ್ಣಾಗಬೇಕು ಅಷ್ಟೇ. ಅಂದರೆ ನನ್ನನ್ನು ಗಂಡಸು ಅಂತ ಗುರುತಿಸೋ ಈ ಅಂಗದಿಂದ ನನಗೆ ಮುಕ್ತಿ ಬೇಕು ಅಷ್ಟೇ. ಮಾದೇಶ, ಅದಷ್ಟು ಸುಲಭ ಅಲ್ಲ. ಎಷ್ಟೋ ಜನ ಹಾಗೆ ಮಾಡ್ಕೊಳಕ್ಕೆ ಹೋಗಿ ಸತ್ತೇ ಹೋಗಿದ್ದಾರೆ. ಇನ್ನು ಬದುಕಿರೋರ ಬದುಕು ಭಿಕ್ಷೆ ಬೇಡೋದ್ರಲ್ಲಿ, ಮೈ ಮಾರ್ಕೊಳ್ಳೋದ್ರಲ್ಲಿ ಕಳೆದು ಹೋಗುತ್ತೆ. ಈಗಿರೋ ಮರ್ಯಾದೆನೂ ಸಿಗಲ್ಲ. ಏನಾದರೂ ಆಗಲಿ, ನಾನು ಸತ್ರು ಪರವಾಗಿಲ್ಲ, ಹೆಣ್ಣಾಗಿ ಸಾಯ್ಬೇಕು ಅಷ್ಟೇ.
ಸರಿ, ನಾನು ದಾನಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ಆದರೆ ಅವಳು ಒಪ್ಪಿದ್ರೆ ಮಾತ್ರ ನೀನು ಹೆಣ್ಣಾಗಬಹುದು. ಹೇ ಹೆದರಬೇಡ, ಇಡು ಇಡು ಮುಂದಡಿ, ನೀ ಅಳುಕಬೇಡ, ಬರೆ ಬರೆ ಮುನ್ನುಡಿ. ಇದೆಲ್ಲ ಯಾರು ನಿನ್ ತಲೆ ತುಂಬಿದ್ದು? ಯಾರು ತುಂಬಿದ್ದಲ್ಲ, ನನಗೆ ಆಸೆ. ನೀ ಆಸೆ ಪಟ್ಟದಲ್ಲ ಚಿಕ್ಕದಲ್ಲ ಗೊತ್ತಾ? ನೀ ತುಂಬ ಕಷ್ಟಪಡನು. ಕಷ್ಟಪಡ ಆಗುತ್ತಾ? ಇಲ್ಲ, ನನಗೆ ಈ ದ್ವಂದ್ವದ ಬದುಕು ಸಾಕಾಗಿದೆ. ದಿನ ನನ್ನ ಕೈಲಿ ಸಾಯೋಕ್ಕಾಗಲ್ಲ. ನಾಟಕನೇ ಪಾಠ ಮಾಡ್ತಾ ಹೇಳ್ತೀಯಾ? ಅದರಲ್ಲಿ ಪಾಠ ಮಾಡ್ಕೊಂಡು ನಿನ್ನ ಆಸೆ ತೀರ್ಸ್ಕೊಳ್ಳೋದು. ಇಲ್ಲಿ ಯಾಕೆ ಬರ್ತೀಯಾ? ನಾನು ನಿಮ್ಮ ಥರನೇ ಆಗಬೇಕು ಅಂತ ಬಯಸ್ತೀನಿ. ಅದನ್ನು ಯಾಕೆ ತಡಿತೀರಾ ನೀವು? ಯಾಕೆಂದ್ರೆ ಈ ಪ್ರಪಂಚದಲ್ಲಿ ನಮಗೆ 3 ಕಾಸು ಬೆಲೆ ಕೊಡಲ್ಲ. ಕಡೆ ಪಕ್ಷದಲ್ಲಿ ನಮ್ಗೆ ಮನುಷ್ಯರಾಗಿ ನೋಡೋದಿಲ್ಲ. ಅದೆಷ್ಟೇ ಕಷ್ಟ ಆಗಲಿ ಮಾಡ್ತೀನಿ ಅಂತಾನೆ. ನನಗೂ ಹೇಳಿ ಹೇಳಿ ಸಾಕಾಯ್ತು. ನಾವು ಕೈ ಬಿಟ್ಬಿಟ್ರೆ ಹಾಳಾಗ್ತಾನೆ. ಏನಾಗೋದಂದ್ರೆ ಈ ಜನ್ಮ ಕಳೆದು ಮತ್ತೊಂದು ಜನ್ಮ ಹುಟ್ಟಿದಂಗೆ. ಇದೆಲ್ಲ ತುಂಬ ಬೇಜನ್ ಕಷ್ಟ ಇದೆ. ಅದಕ್ಕಿಂತ ನಮ್ಮದಲ್ಲಿ ರೀತಿ ರಿವಾಜಿ ಇದೆ. ನೀ ಎನ್ನಾಗಬೇಕಂದ್ರೆ ನೀ ದುಡಿದ ದುಡ್ಡಲ್ಲಿ ನೀ ಎನ್ನಾಗಬೇಕು. ದುಡಿತೀನಿ, ನಾನು ದುಡ್ಡು ಸಂಪಾದನೆ ಮಾಡೇ ಮಾಡ್ತೀನಿ. ನಮ್ಮದು ದುಡಿಯೋಕ್ಕೆ 2 ದಾರಿ. ಒಂದು ಪಿಚ್ಚೆ ಬೆಳಿಬೇಕು, ಇನ್ನೊಂದು. ಹೌದು, ನನಗೂ ಗೊತ್ತಿದೆ. ನಾನು ಭಿಕ್ಷೆ ಬೇಡಿದ್ರೂ ಪರವಾಗಿಲ್ಲ, ನನಗೆ ಈ ಗಂಡ ದೇಹದಿಂದ ಮುಕ್ತಿ ಬೇಕು. ನಾನು ಸತ್ರು ಹೆಣ್ಣಾಗೆ ಸಾಯೋದು. ಇದೇ ನಿನ್ನ ಕೊನೆ ನಿರ್ಧಾರನ? ಹೌದು. ಶಾಂತಿ, ಶಾಂತಿ. ಅಮ್ಮ, ನಾನು ಇಲ್ಲಿಂದ ಬೇರೆ ಊರಿಗೆ ಕಳಿಸಿ, ನನಗೆ ಭಿಕ್ಷೆ ಬೇಡೋದು. ಆಯಿತು, ನಿನ್ನಿಷ್ಟಂದೇ ಆಗಲಿ. ಶಾಂತಿ, ಶಾಂತಿ. ನಾನಿ, ನೀನು ಅಮ್ಮ ಇಬ್ಬರು ಪೂನಾಕ್ಕೆ ಶಾರದಾ ಮನೆಗೆ ಹೋಗ್ರಿ. ನಾನು ಕಳಿಸಿದ್ದೇನೆ ಹೇಳ್ಬಿಟ್ಟು ಇವರನ್ನ ಅಲ್ಲಿ ಬಿಟ್ಬಿಟ್ಟು ಬಾ. ಆಯಿತು ನಾನಿ. ಲೋ ಮಾದೇಶ, ಇನ್ನೂ ಕಾಲ ಮಿಂಚಿಲ್ಲ. ಯೋಚನೆ ಮಾಡೋ. ನಿನ್ನ ವಿದ್ಯೆನೆಲ್ಲ ಭಿಕ್ಷೆ ಬೇಡಕ್ಕೆ ಬಳಸ್ತೀಯೇನೋ? ಯಾರೇನೇ ಅಂದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಕೊಂಡೆಯೊಂದು ಕೂಡೆ ಕೊಂತು ಕೊಂಡಾಡೋಣ ಬಾರ, ಬಂಡಿ ಇನ್ನು ಮುಂದೆ ಹೋಗಿ ಸೇರೋದ್ಯಾವುದೋ ಊರ. ಸುರುಳಿ ಸುರುಳಿ ಬದುಕೂರುಳಿ ಸಾಗುತ್ತಾ ಇದೆ ದೂರ. ನೀನು ಇಷ್ಟಪಟ್ಟದಾಗೆ ಚಂದಾಗೆ ಬಾಳೆ ಬದುಕು ಮಗ. ಶಾಂತಿ, ತಕೋ ಈ 2000 ಪುನಃ ಹೋಗ್ಬೇಕೆ ಖರ್ಚಿಗೆ. ಕೊಂಡೆಯೊಂದು ಕೂಡೆ ಕೊಂತು ಕೊಂಡಾಡೋಣ ಬಾರ, ಬಂಡಿ ಇನ್ನು ಮುಂದೆ ಹೋಗಿ ಸೇರೋದ್ಯಾವುದೋ ಊರ. ಏಯ್, ಇವತ್ತಿಂದ ನಿನ್ನ ಹೆಸರು ಪ್ರೀತಿ. ಮಾದೇಶ್ ಅನ್ನೋ ಗಂಡ ಹೆಸರು ಬೇಡ. ಪೂರ್ಣ ಶಾರದಾ ನಾಣಿ ಮನೆಗೆ ಹೋದಾಗ ಅವ್ರು ನಿನಗೆ ಒಳ್ಳೆ ಹೆಸರು ಇಕ್ತಾರೆ. ಕೊಡುಡಿ.
ಇನ್ಮೇಲಿಂದ ನೀನ್ ನಮ್ಮ ಹುಡುಗಿ ಸರಿನಾ? ಏಯ್ ಮಗ ಪ್ರೀತಿ, ನಮ್ಮ ಹೆಣಗುರ್ ಮನೆಯಾಗ ಕೈ ಬಾಯಿ ಚೆನ್ನಾಗಿರ್ಬೇಕು, ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡಬಾರ್ದು, ಚಾಡಿ ಹೇಳ್ಬಾರ್ದು. ಹಂಗಿದ್ರೆ ಚೆನ್ನಾಗಿ ನೋಡ್ಕೊಂತಾರೆ. रिजर्वेशन कोच में क्या कर रहे हैं? जाओ जी, हमको मालूम है. जाओ जी, जाओ. ಏ ಮಗ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಂಗೆ ನಮ್ಮ ಪರಿವಾರದಲ್ಲೂ ಒಂದರಿಷ್ಟ ಐತೆ. ದಾದಿ, ನಾನಿ, ಗುರು, ಗುರುಬಾಯಿ, ಚೇಳ, ನಾತಿ, ಸಂತಿ, ಇದೆಲ್ಲ ನಮ್ಮ ಪರಿವಾರ. ಸರಿನಾ? ಗೊತ್ತಾಯ್ತಾ? ಏ ಪ್ರೀತಿ, ನಾನಿ ಮನೆಗೆ ಹೋಗೋದಾಗ ಅವ್ರ ಕಾಲು ಮುಗಿದು ಪಾಂಪ್ ಪಡ್ತಿ ಹೇಳ್ಬೇಕು, ಮರಿಬಾರ್ದು. ಸರಿನಾ? ಏಯ್ ಏನು ನೋಡ್ಕೊಂಡಿದ್ಯಾ? ಬಾ ಕಾಳೊತ್ತು. ಕೊಂಡೆಯೊಂದು ಕೊಡೆ ಕೊಂತು ಕೊಂಡಾಡೋಣ ಬಾರ, ಸುರುಳಿ ಸುರುಳಿ ಬದುಕು ಉರುಳಿ ಸಾಗುತ್ತಾ ಇದೆ ದೂರ. ಬಾ. ಅಲ್ಲೇ ನೋಡ್ತಾ ಇದೀಯಾ? ಬಾ. ಬಂದೆ. ಕೊಂಡೆಯೊಂದು ಕೂಡಿ ಕೊಂತು ಕೊಂಡಾಡೋಣ ಬಾರ, ಬಂಡಿ ಮುಂದೆ ಮುಂದೆ ಸಾಗಿ ಸೇರಿ ಕೊಂತಿ ಊರ. बेवकूफ, पैसे चुरा के कहाँ रे भाग रहा था? हाँ? लोफर, चिनाल के, हाँ? ಬಡವೆ, ನನ್ನ ಹತ್ರ ದುಡ್ಡು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಲೋಫರ್, ದೇನು ಗಂಡಸ್ರು ಬಟ್ಟೆ ಹಾಕೊಂಡು ನೀನು ನಾಚಿಕೆ ಆಗಲ್ವೇನೆ ನಿನ್ಗೆ? ಎಣಗಾನ ನೀನು ಮಾಡ್ತಾಳ್ತು ಸುವರ್ ಕಾ ಬಚ್ಚ. ಏನೇ ನಿಂತಿದ್ದಲ್ಲ? ಏನು ಯಾವ ಪರಿವಾರಕ್ಕೆ ಸೇರ್ಬೇಕಂತಿದ್ದೀಯಾ? ರದ್ದಿಕ ಬೇಟ ವೇಷ ಬದಲಾಯಿಸ್ಕೊಂಡ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದೇನೆ. ಲೋಫರ್, ಇಲ್ಲಿ ಇರಕ್ ಬೇಜಾರಾಗಿರೆ ನನ್ನ ಹತ್ರ ಹೇಳ್ಕೊಂಬೋದಾಗಿತ್ತಲ್ಲ. ಇನ್ನೊಂದ್ಸಲ ಇಲ್ಲ ನಾ ಕಾಣಿಸ್ಕೊಂಡ್ರೆ ನನ್ನ ಮಗಂತು ಏನ್ ಮಾಡ್ತೀನಿ ಗೊತ್ತಿಲ್ಲ. ಹೋಗ್ ನನ್ನ ಮಗಂತು. नानी से पिटाई हुआ? हाँ, चल चल बे. ಪಾಂಬರ್ತಿ ನಾನಿ ಚೀತೆರು ಬೆಂಗಳೂರಿಂದ ದಾನಮ್ಮ ಕಳ್ಸಿರೋದು. ತುಂಬ ಓದ್ಕೊಂಡವಳೆ. ಪಾಂಪಡ್ತಿ ನಾನಿ ಚೀತೆರು. ಪಾವು ಪಡ್ತಿ ನಾನಿ. ಜೀತಿರೋ ಕುತ್ಕೋ ಮಗ. ಇಲ್ಲಿ ನೀನು ಹೇಗೆ ಬೇಕಾದ್ರೂ ಇರ್ಬೋದು. ಆಡ್ಬೋದು, ನಲಿಬೋದು, ಜಾಲಿಯಾಗಿರ್ಬೋದು. ದೊಡ್ಡವ್ರಿಗೆಲ್ಲ ಮರ್ಯಾದೆ ಕೊಡಬೇಕು. ಚಿನ್ನು ದೊಡ್ಡವರು ಅಂದರೆ ವಯಸ್ಸಿನಲ್ಲ ಮಗ, ನಿನಗಿಂತ ಮುಂಚೆ ಬಂದಿರೋರಿಗೆ ಗೌರವ ಕೊಡಬೇಕು. ಆಯ್ತಾ? ಸೆಲ್ವಿ, ಟೀ ತಗೊಂಬಂದು ಕೊಡೆ. ಮಗ, ಈಗ ನಿನಗೆ ರೀತ್ ಹಾಕಬೇಕು. ರೀತ್ ಅನ್ನೋದು ನಮ್ಮಲ್ಲಿ ಮುಖ್ಯವಾದ ಸಂಪ್ರದಾಯ. ಅದಾದಮೇಲೆ ನೀನು ಬಂದು
ನಮ್ಮ ಪರಿವಾರಕ್ಕೆ ಸೇರ್ಕೊಳ್ತೀಯ. ಸೆಲ್ವಿ, ಕಲ್ಯಾಣಕ್ಕೊಂದು ಆಟ ಹಿಡಿದ್ಬಿಡೆ. ಹಾಂ ನಾನಿ. पान ले लो माँ. ए मगा, चटाई लेके आओ. पाँव पड़ती नानी. जियो माँ. ले माँ, रीत डालो. हाँ, शारदा का चला, अर्चना का चला. तुम्हारा नाम क्या है बेटा? प्रीति. प्रीति. प्रीति करके नहीं चाहिए बेटा, हमारा घर में 4 लोग है. देवानी करके रख लो. हाँ नानी. नानी, हाँ, ये पढ़ा लिखा है, इसका नाम विद्या रख दो. हाँ, विद्या करके रख दो. शारदा का चेला अर्चना का चेला विद्या. दीन. उठ के सबको पाँव पड़ती बोला बेटा. हाँ, पाँव पड़ती. जीते रहो. ए, सबको बोलना. सबको पाँव पड़ती. बैठो. ए, साड़ी चिमटा लेके आओ. ए, ಕೋತಿಗೆ ಮೂಗೆ ಚುಚ್ಚಿಲ್ಲ ನೋಡ್ರೆ, ಮೂಗ್ ಚುಚ್ಚ್ರೆ. ತಗೋ ಮಗ. ಈ ಚಿಮಟ ಸಾಯೋವರೆಗೂ ಹುಷಾರಾಗಿ ಮಡಿಕೊಬೇಕು, ಆಯ್ತಾ? ತಗೋ. ನಾನಿ, ಈಗ ನೀನು ನಮ್ಮೋಳು, ಓದಿದ್ದೀನಂತ ಮೆರಿಬೇಡ. ಇಲ್ಲಿ ಎಲ್ಲರೂ ಒಂದೇ. ಆಯ್ತು ನಾನಿ. ಸೆಲ್ವಿ. ಹಾಂ ನಾನಿ. ವಿದ್ಯನ್ಗೆ ಮನ್ಕಣಕ್ಕೆ ಜಾಗ ತೋರ್ಸೆ. ಹಾಂ. दीपू, खाना रेडी हो गया क्या रे? ಏಯ್ ನೋಡು, ಇದೇ ನಿನ್ ಮಲ್ಗೋ ಜಾಗ. चल चल, कभी इधर नहीं देखना. चल रे बड़वे, चल रे, चल रे बड़वे. चल चल, इधर कभी नहीं देखने का. चल फुट रे. हम भी देखा है. चल. हाँ, ವಿದ್ಯಾ, ನಾನಿ ಕರಿತಾ ಇದ್ದಾರೆ, ಬಾ ಬಾ. ವಿದ್ಯಾ, ನಾನಿ, ನಾಳೆಯಿಂದ ನೀನು ಅಂಗಡಿ ಕೇಳಕ್ ಹೋಗ್ಬೇಕು. ಸೆಲ್ವಿ, ಅಂಗಡಿ ಕೇಳೋದಂದ್ರೆ ಭಿಕ್ಷೆ ಕೇಳೋದು. ಆ ದುಡ್ಡನ್ನ ತಗೊಂಬಂದು ಕೊಡಬೇಕು. ನಿನಗೆ ಬಟ್ಟೆ ಬರೆ ಊಟ ತಿಂಡಿ ಎಲ್ಲ ನೋಡಿಕೊಂಡು ಮಿಕ್ಕಿದ್ದನ್ನು ನಿರ್ವಹಣೆ ಖರ್ಚಿಗೆ ಎತ್ತಿರ್ತೀನಿ, ಆಯ್ತಾ? ಸೆಲ್ವಿ, ಪಾಕ್ಯ ಹತ್ರ ಕರ್ಕೊಂಡೋಗಿ ಯಾವ ರೋಡು ಅಂತ ತೋರಿಸ್ತಾರೆ.
ಮನೆ ಹಿಂಗ ಇಟ್ಕೊಳ್ಳೋದು. ಇನ್ನೆಂಗೆ ಹ. ವಿದ್ಯಾ ಬಾ ರೆಡಿ ಆಗು, ಅಂಗಡಿ ಕೇಳಕ್ಕೆ ಹೋಗೋಣ. ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋ. ನನಗೆ ಗೊತ್ತಿದೆ. ಓಕೆ. ಪಾವ್ ಪಡ್ತಿ ನಾನಿ. जीतिर मगा. ಪಾವ್ ಪಡ್ತಿ ನಾನಿ. जीतिर बेटा. ಅಂಗಡಿ ಕೇಳಕ್ಕೆ ಹೋಗ್ತೀವಿ. ಹಾ ಮಗ. ವಿದ್ಯಾ ಕೈ ಹೊಡೆಯಕ್ಕೆ ಬರುತ್ತಾ? ಇಲ್ಲಿ ನೋಡು, ಹೆಂಗಿಟ್ಕೋ, ಹಳ್ಳ ಮಾಡ್ಕೋ, ಹಿಂಗೊಡಿ. ಏಯ್ ಹಂಗಲ್ಲ, ಬಾಯಲ್ಲಿ ತೋರಿಸ್ತೀನಿ. ಹಿಂಗಿಟ್ಕೊಂಡು ಹೀಗೆ ಹೊಡಿಬೇಕು. ಬರ್ರಿ ಕಲ್ಸ್ಕೊಡ್ರಿ. ಹಾಗಲ್ಲ, ಹೀಗೆ. ಹಾ ಹಾಗಲ್ವೇ, ಹೀಗಿಟ್ಕೋ. ಕೈ ಹಳ್ಳ ಮಾಡ್ಕೊಳ್ಳೆ. ಇಲ್ಲಿ ನೋಡು, ಹೊಡಿ ಈಗ. ಹಾ 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 ಹಾಗೆ ಹೀಗೆ. ಹಾ ಹೀಗೆ ಹಾಗೆ. ಹಾ ಹೇಯ್, ಅಲ್ಲಿ ಇಲ್ಲಿ ಏನು ನೋಡ್ತಾ ಇದೆಯಾ ವಿದ್ಯಾ? ಏ ತಲೆ ತಗ್ಗಿಸ್ ನಡಿಬೇಕು ಈ ರೋಡಲ್ಲಿ. ए आओ ना ए वो आदमी नहीं आ रहा देख ले वो गली पे ಏ ಬಾರಿ, ಅವರು ನಮ್ಮಂಗೇನೆ, ಆದರೆ ಅಂಗಡಿ ಕೇಳಲ್ಲ. ಅವ್ರನ್ನೇ ಅಂಗಡಿ ಮಾಡ್ಕೊಂಡಿದ್ದಾರೆ. तू उधर जाके ले लेना, समझा? नमस्ते दादा. नमस्ते. ये क्या हो? नमस्ते। हाँ दादा। क्या नाम है तेरा? विद्या। हाँ, नाम भी अच्छा है और देखने में भी अच्छा हो। इसको नानी ने भेजा है, आपको पूछ के एरिया दिखाने है दादा। तू कहाँ पर मंगती को जाता है? भूल गया क्या दादा? स्वर्ग गेट। इसको मार्केट यार्ड दिखा देना। हाँ दादा, चलो। उसको बोल देना। हे यार है ಅವನು? ए विद्या चलो। ए देना ಬಾ ಕೇಳು. हे देना क्यों रे? ಹೇ ಈಗ ನಿಂತ್ಕೊಂಡ್ರೆ ನೀನು ಕೇಳು. ಓದಿದ್ದೀನಿ ಅಂತನಾ? ಅದೆಲ್ಲ ಮರ್ತ್ಬಿಡು. ಬಾ ಕೇಳು. बाबू देना। ಓ ಜೋರಾಗಿದೆ, ಕಲೆಕ್ಷನು ಚೆನ್ನಾಗಿದೆ ಅಲ್ಲ, ಅದಕ್ಕೆ ಕೊಟ್ಟಿದ್ದಾರೆ. ಬಾ
ದೇನಾ ದೇನಾ चाय दे। ಸೆಲ್ವಿ, ಯಾಕೆ ನಿಂದಿನೂ ನಿರ್ವಾಣ ಆಗಿಲ್ಲ? ಅದಕ್ಕೆ ಕಾಯ್ತಾ ಇದ್ದೀನಿ. ಅಂಗಡಿ ಕೇಳಿ ದುಡ್ಡೆಲ್ಲ ಊಟ ಬಟ್ಟೆಗೆ ಆಗೋಗ್ತಿದೆ ಅಂತ ಹೇಳ್ತಾ ಇದ್ದಾಳೆ ನಾನಿಗೆ ಯಾವಾಗ ಕರ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ, ಆವಾಗ ಅವಳು ಕರ್ಕೊಂಡು ಹೋಗ್ತಾಳೆ. ಯಾಕೆ ಪುಣೆಯಲ್ಲಿ ಮಾಡಲ್ವಾ? ಎಲ್ಲಿ ಮಾಡ್ತಾರಂತ ನನಗೂ ಗೊತ್ತಿಲ್ಲ. ಆದರೆ ನಿರ್ವಾಣ ಆದಮೇಲೆ ನಮಗೆ ಗನ್ಸಿನ ಜೊತೆ ಹಾಂ ಹೇ ವಿದ್ಯಾ, ನಡಿ ಹೋಗೋಣ. ನಮಗಿರೋದು ಎರಡೇ ದಾರಿ, ಒಂದು ದೇಹಿ ಅನ್ನೋದು, ಇನ್ನೊಂದು ದೇಹ ಚಾಚೋದು. ಅಷ್ಟೇ ನಮ್ಮ ಸಮಾಜ. ಚಲ್ ಜಾಯಂಗೆ. ಸ್ವಲ್ಪ ಆಚೆ ಕಡೆ ಹೋಗ್ತೀಯಾ? ಬಾ, ಬೇಗ ಮುಗಿಸ್ಕೊಂಡು ಹೋಗು. ಏನಾಯಿತು? ಸೆಲ್ವಿ, ನಾನು ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಿರ್ತೀನಿ. MA ಮಾಡಿದ್ದೀನಿ. ಡಿಗ್ನಿಫೈಡಾಗಿ ಬದುಕಬೇಕು. ನನಗೆ ಮೈ ಮಾರ್ಕೊಂಡು ಬದುಕೋಕ್ಕಾಗಲ್ಲ. ನಾನಿ, ಇವತ್ತು 1ನೇ ತಾರೀಕು ನಾನಿ. ದುಡ್ಡು ಹೆಂಗೆ ಸಂಪಾದನೆ ಮಾಡಿದ್ರೆ ಏನು ಮಗ ಅಲ್ವಾ? ಮನೆ ಕಳಿಸ್ತೀನಂದೆಲ್ಲ ದುಡ್ಡು, ಅದೇ ಸಂತೋಷ. ಇಂದ ನಾನಿ, ತಂದೆಗೆ ಹುಷಾರಿಲ್ವಂತೆ, ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿತ್ತು. ಆವಾಗ ನಿನ್ನ ಒಪ್ಕೊಂಡಿರೋರು ಈಗ ನೀನು ದುಡ್ಡು ಕಳಿಸ್ರು ಒಪ್ಕೊಂಡ್ಬಿಡ್ತಾರ? ಏನು ಬೇಡ, ಹೋಗೆ. ಕಷ್ಟ ಕಾಲಕ್ಕೆ ನಿನಗೆ ಆಗುತ್ತೆ, ಮಡಿಕೋ, ಹೋಗು. ಸೆಲ್ವಿ, ನಿನಗೆ ನಿರ್ವಾಣಕ್ಕಾಗೋಷ್ಟು ದುಡ್ಡು ಸೇರಿದೆ ಕಣೆ. ಬುಧವಾರ ನಿನ್ನ ನಿರ್ವಾಣಕ್ಕೆ ಕರ್ಕೊಂಡು ಹೋಗ್ತೀನಿ. ಮಾತಾ ಪೂಜೆಗೆ ಲೀಸ್ಟ್ ಮಾಡಿಟ್ಟಿದ್ದೀನಿ, ಮಾರ್ಕೆಟ್ಗೆ ಹೋಗ್ಬಿಟ್ಟು ತಂದ್ಬಿಡಮ್ಮ. हाँ नानी, पाँव पड़ती। जियो माँ। दीपू, ये कोती के पास लीस्ट दे डालो। ನಾನಿ, ನನಗೂ ಅವಳ ಜೊತೆ ನಿರ್ವಾಣ ಮಾಡಿಸು. ನೀನು ಬಂದು 6 ತಿಂಗಳಾಗಲಿಲ್ಲ, ಸೆಲ್ವಿ ಬಂದು 2 ವರ್ಷ ಆಯಿತು ಗೊತ್ತಾ? ಇಷ್ಟು ಬೇಗ ಹೋಗಿ ಇವಳಿಗೆ ನಿರ್ಮಾಣ ಮಾಡಿಸ್ಬೇಕಂತೆ. ನಾನಿ, ನಾನು ಊರಿಂದ ತಂದಿರೋ ಸ್ವಲ್ಪ ಹಣ ಇದೆ, ದಯವಿಟ್ಟು ನನಗೂ ನಿರ್ಮಾಣ ಮಾಡಿಸಿ. ದುಡ್ಡಿನ ಪ್ರಶ್ನೆ ಅಲ್ಲ ಕಣೆ, ಅದಕ್ಕೊಂದು ರೀತಿ ರಿವಾಜ್ ಇದೆ. ಭಿಕ್ಷೆ ಬೇಡ ದುಡ್ಡಲ್ಲಿ ನಿರ್ಮಾಣ ಮಾಡಿಸ್ಬೇಕು ಅಂತ ನಮ್ಮ ಕಾನೂನು ಸಂಪ್ರದಾಯದಲ್ಲಿದೆ ಗೊತ್ತಾ? ಊರಿಂದ ತಂದಿರೋ ದುಡ್ಡಲ್ಲಿ ಇವಳು ನಿರ್ಮಾಣ ಮಾಡಿಸ್ಬೇಕು ಅಂತೆ. ನನಗೆ ಕೇಳಲಿಲ್ಲ, ಹೋಗಿ ತಗೊಂಡು ಬಾ. ನಾನಿ, ದಯವಿಟ್ಟು ನಾನಿ, ಇಲ್ಲ ಅನ್ಬೇಡಿ, ನನಗೂ ನಿರ್ಮಾಣ ಮಾಡಿಸಿ ನಾನಿ.
माता संतोषी माता जय जय 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 माता ನಿನ್ನ ಅದೃಷ್ಟ ರಿಸರ್ವೇಶನ್ ಮಾಡಿದ್ದೀನಾನೇ ಹೋಗ್ತಾ ಇದ್ದೀವಿ ಎಲ್ಲ ಮಾತಾ रिजर्वेशन कोच है कहाँ जा रहे हैं तुम लोग क्यों हैव अ लुक कहाँ जा रहा है ಕಡಪ कड़पा क्यों ನಿರ್ವಾಣ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ ನೀನು ಬರ್ತೀಯಾ हाँ ಏ ಕೋತಿ ನಿರ್ವಾಣಕ್ಕೆ ಹೋಗೋದು ಯಾರನ್ನ ಹೇಳ್ತಾರನೆ ಏಯ್ ಕೊಂಡೆಯೊಂದು ಕೂಡೆ ಕೊಂತು ಕೊಂಡಾಡೋಣ ಬಾರ ಬಂಡೆ ಇನ್ನು ಮುಂದೆ ಹೋಗಿ ಸೇರೋದ್ಯಾವ್ದೋ ಊರ ಸುರುಳಿ ಸುರುಳಿ ಬದುಕು ಉರುಳಿ ಸಾಗುತ್ತಾ ಇದೆ ದೂರ ఎక్కడికి సెంట్రల్ రోడ్కు పద పద నాగಣ್ಣ కాడికా పాపಣ್ಣ కాడికా ನಾನಿ ನಾವು ಹೋಗೋ ಜಾಗ ಇವನಿಗೆ ಹೆಂಗ್ ಗೊತ್ತು ಅಯ್ಯ ನಮ್ಮಂತಾರೆಲ್ಲ ಕಡಪಾಗೆ ಯಾಕೆ ಬರ್ತಾರಂತ ಚಿಕ್ಕ ಚಿಕ್ಕ ಮಕ್ಳಿಗೂ ಗೊತ್ತು ನೀನ್ ಸುಮ್ನೆ ಕುತ್ಕೋ ಕೊಂಡೆಯೊಂದು ಕೂಡೆ ಕೊಂತು ಕೊಂಡಾಡೋಣ ಬಾರ ಸುರುಳಿ ಸುರುಳಿ ಬದುಕು ಉರುಳಿ ಸಾಗುತ್ತಾ ಇದೆ ದೂರ ನಡಿಯೇ ಬೇಗ ಬೇಗ ನಡಿ నడి శాతమా తొందరగా వెళ్ళి అందరు పైన కూర్చోండి నేను వెళ్ళి డాక్టర్ని పిలుచుకొని వస్తా మీరు వెళ్ళండి నడిరే జల్ది జల్ది నడి నడి ಸೆಲ್ವಿ ಬಾತ್ರೂಮ್ ಬಂದರೆ ಹೋಗಿ ಬಂದ್ಬಿಡೆ ಹೊಟ್ಟೆ ಕ್ಲೀನಾಗಿರಬೇಕು ಹೊಟ್ಟೆಯಲ್ಲಿ ಏನೂ ಇಲ್ಲ ನಿನ್ನೆಯಿಂದ ಉಪವಾಸ ಈಗ ಹಶುವಾಗ್ತೈತೆ ಆಪ್ರೇಷನ್ ಆಗಕಂಟ ಏನು ತಿನ್ನಂಗಿಲ್ಲ ಗೊತ್ತಾ చెయ్యి ఇక్కడ ಇದ್ಯಾಕೆ ఏడ్స్ ఉందా అని టెస్ట్ చేయాలా ಏಡ್ಸ್ ಇದ್ರೆ ಆಪರೇಷನ್ ಮಾಡಲ್ವಾ చేస్తాము డబ్బులు ఎక్స్ట్రా అవుతుంది శారదమ్మా త్వరగా పంపి ನಾನೇ ಹೋಗ್ಲಾ ಏ ಕುತ್ಕೊಳ್ಳೆ ಸೆಲ್ವಿ ನಿನ್ಕಿಂತ ಮುಂಚೆ ಬಂದವಳು ಅವಳು ಹೋಗ್ಲಿ ಹೋಗೆ ಬರ್ತೀನಿ ನಾನಿ ಜಿಯೋಮ್ಮ
ಭಯ ಪಡಬೇಡ, ಆಪ್ರೇಷನ್ ಆಗೋ ತನಕ ಮಾತಾ ಅಂತ ಹೇಳ್ತಾರು, ಏನೂ ಆಗಲ್ಲ, ಹೋಗ್ಬಾ. ರಾಮ ನಿರ್ವಾಣ ಟೈಮಲ್ಲಿ ಸತ್ರು ಸಾಯ್ಬೋದು. ನನ್ನ ಹೆಸರು ಗೋಡೆ ಮೇಲನ ಇರಲಿ ಅಂತ ಬರೀತಾರೆ, ಬೇಕಾದರೆ ನೀನು ಬರ್ಕೋ. ಇಲ್ಲ, ನಾನು ಸಾಯಲ್ಲ. పడుకో, ఆడదవ్వాలంటే ఊరికేనా? ఏయ్ అరవద్దు, గమ్మని పడుకో. ವಿದ್ಯಾ, ಹೆಣ್ಣಾಗಿ ಹುಟ್ಟೋದು ಕಷ್ಟ ಅಲ್ಲ, ಹುಟ್ಟಿದ ಮೇಲೆ ಹೆಣ್ಣಾಗೋದು ಕಷ್ಟ. ಬಾರೆ, ಲೇಟ್ ಆಗುತ್ತೆ. ಏಯ್ ನೋಡ್ತಿ ತೀ ನೋರು ತೀ ನೋಡ್ತಿ ನಿತ್ತರ ಮಾತಲ್ಲಿ ಮಿಂಗೋ. రారా లంగా తీసేసి పడుకో. అయ్యో, దాన్నే తిప్పించేస్తున్నావు, దీని తీసేకేమే, పడకప్ప. తీ తొందరగా తీ. మాత ఏ 100 రూపాయలు వద్దు, 500. మాకేం డబ్బులు వద్దా? ಗಂಗಾ ನದಿ ಮಿಂದಾಯ್ತು, ಅಂಗಾಂಗವು ನೆಂದೋಯ್ತು, ಬಾಳು ಕಟ್ಟಿಕೊಂಡಾಯ್ತು, ಬಯಸಿದ್ದೀಗ ದಕ್ಕಾಯ್ತು. ಹುಟ್ಟೋದಷ್ಟೇ ಮುಖ್ಯ ಅಲ್ಲ ಕೇಳೆ ಅಕ್ಕಯ್ಯ, ಗಟ್ಟಿಯಾಗಿ ನಿಲ್ಲಬೇಕು ನಾವು ಅಮ್ಮಯ್ಯ. ಬಾಳು ಕಟ್ಟಿಕೊಂಡಾಯ್ತು, ಬಯಸಿದ್ದೀಗ ದಕ್ಕಾಯ್ತು, ಗಂಗಾ ನದಿ ಮಿಂದಾಯ್ತು, ಅಂಗಾಂಗವು ನೆಂದೋಯ್ತು. ಹುಟ್ಟೋದಷ್ಟೇ ಮುಖ್ಯ ಅಲ್ಲ ಕೇಳೆ ಅಕ್ಕಯ್ಯ, ಗಟ್ಟಿಯಾಗಿ ನಿಲ್ಲಬೇಕು ನಾವು ಅಮ್ಮಯ್ಯ. ಜೈ ಸಂತೋಷಿ ಮಾತಾ.
ಸೇರುತ್ತಿದೆ ಹೂವಿನ್ನು ಕೈ ಸೇರುತ್ತಿದೆ ಬಳೆತಾನು ಮುಡಿಯೇರುತ್ತಿದೆ ಹೂವಿನ್ನು ಮುಂಜಾನೇನು ಮುಸ್ಸಂಜೇನು ಮುಂಜಾನೇನು ಮುಸ್ಸಂಜೇನು ನಗುತ್ತಾ ನಗುತ್ತಾ ನಗು ನಗು ನಗುತ್ತಾ ಜೈ ಜೈ ಮಾತಾ ಸಂತೋಷಿ ಮಾತಾ ಜೈ ಜೈ ಮಾತಾ ಸಂತೋಷಿ ಮಾತಾ ಕೊರಳ್ ಸೇರುತ್ತಿದೆ ಲಚ್ಚಾನು ಶಿರವೇರುತ್ತಿದೆ ಕಳಶಾನು ಜೈ ಜೈ ಮಾತಾ ಸಂತೋಷಿ ಮಾತಾ 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 ಗಂಗಾ ನದಿ ಮಿಂದಾಯ್ತು ಅಂಗಾಂಗವು ನೆಂದೋಯ್ತು ಬಾಳು ಕಟ್ಟಿಕೊಂಡಾಯ್ತು ಬಯಸಿದ್ದೀಗ ದಕ್ಕಾಯ್ತು ಹುಟ್ಟೋದಷ್ಟೇ ಮುಖ್ಯ ಅಲ್ಲ ಕೇಳೆ ಅಕ್ಕಯ್ಯ ಗಟ್ಟಿಯಾಗಿ ನಿಲ್ಲಬೇಕು ನಾವು ಅಮ್ಮಯ್ಯ ಜೈ ಜೈ ಮಾತಾ ಸಂತೋಷಿ ಮಾತಾ 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 ರಾಧಕ್ಕ ಇವತ್ತಿಂದ ನಾನ್ ಮಾದೇಶ ಅಲ್ಲ ನಿನ್ ತಂಗಿ ವಿದ್ಯಾ. ಪ್ರೀತಿಯ ಗೋವಿಂದ. ಪ್ರಿಯ ರಾಧಕ್ಕ, ನಾನೀಗ ನಿನ್ನ ತಮ್ಮ ಅಲ್ಲ, ತಂಗಿ. ಕೈಸಾ ದಂದ ಏನೋ ನಿಮ್ಮಂಥ ಡಯಾನ ನಡೀತೈತೆ. ವಿದ್ಯಾ ಕಾ ಎಂಥದ್ದು ಕೆಲಸ ಹುಡ್ಕೊಂಡು ಹೋಗೋಣ. ಏನು ಕೆಲಸನ? ಮಣ್ಣು. मैं उसी के लिए आया. ಇವಳಿದ್ದಾಳಲ್ಲ, इसका निर्माण भी उसी के साथ हुआ. ಸೆಲ್ವಿ, ನಾನಿ, ಸೆಲ್ವಿಗೆ ಏನಾಗಿದೆ? ಮೊದಲು ಹಂಗೆ ನೋವು ಆಗುತ್ತೆ, ಅಸಹ್ಯನ ಆಗುತ್ತೆ, ಹೋಗ್ತಾ ಹೋಗ್ತಾ ಸೊರಗುತ್ತೆ. ಹೋಗು. ಅಯ್ಯಯ್ಯೋ, ನಾನಂತೂ ಅಂಥ ಕೆಲಸ ಮಾಡಲ್ಲ. ಹಾಂ, ಅದು ಹೆಂಗೆ ಆಗುತ್ತೆ? ನಾನಿ, ನಾನು ಹೇಗಿದ್ದರೂ ಓದ್ಕೊಂಡಿದ್ದೀನಲ್ವಾ, ಕೆಲಸ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ನಾನು ಖರ್ಚು ತೀರಿಸ್ತೀನಿ. ಏಯ್ ಪಿಂಜಿ, ಎಲ್ಲೋಳು ಗುಚ್ಚು, ಸಮಾಜ ನಮ್ಮನ್ನ ಒಪ್ಕೊಳುತ್ತಾ? ತಗೊಳ್ಳೆ. ನಮಗೆ ಆಚೆ ಕಡೆಗೆ ಹೋದ್ರೆ ನಾಯಕಿಂತ ಕಡೆಯಾಗಿ ನೋಡ್ತಾರೆ. ನನ್ನ ಮಾತು ಕೇಳು, ನಿನಗೆಲ್ಲೂ ಕೆಲಸ ಸಿಗಲ್ಲ. ನಿನ್ನ ನಿರ್ವಹಣದ ಖರ್ಚು ಅಂಗಡಿ ಕೇಳಿ ತೀರ್ಸೋಕ್ಕಾಗಲ್ಲ. ಈ ದಂಧ ನೀನು ಮಾಡಲೇಬೇಕು. ದಯವಿಟ್ಟು ನಾನಿ ಆ ಕೆಲಸ ಮಾಡು ಅಂತ ನನಗೆ ಒತ್ತಾಯ ಮಾಡಬೇಡಿ. ನಾನೇ ಏನೇ ನೀನು ಅಯ್ಯ ಪಾಪ ಅಂತ ನನ್ನ ಕಾಸಲ್ಲಿ ನಿರ್ವಹಣೆ ಮಾಡಿಸಿದ್ರೆ ಹಿಂಗಾಡ್ತಾ ಇದೆಯಾ? ನೀನು ಎಲ್ಲೇ ಹೋದ್ರು ನಮ್ಮ ಏಳು ಪರಿವಾರದಲ್ಲೇ ಇರಬೇಕು. ನನ್ನೇ ಮೋಸ ಮಾಡೋಗೋ ಎಷ್ಟೇನ ನಿನಗೆ?
चाय 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 माँ देना। चाय। अरे मामा देना। पैसा देना। ए मामा कहाँ जा रहे तू? देना। जा आशीर्वाद ले लो। आ जा बेटा आ जा। ले आजा, जुग जुग जियो। पैसा देना, पैसा देना। ఏ మామ దేనా? ఊరుకో నాన్న ఊరుకో, ఏడవకో, ఊరుకోమా ఊరుకో ఊరుకో. చూడండి ఎలా ఏడుస్తా ఉంది, పడుకోవడానికి అంతా మీ పోలికే. నాన్న పైసా దేనా? పాపా ఇళ్ళ గోల మరీ ఎక్కువైపోయింది. కోస్తే 10 మందికి సరిపోతారు. కష్టపడి బతకొచ్చు కదా. చూడండి ఎలా చూస్తుందో. ఒళ్ళొచ్చి పనిచేయచ్చుగా, లేకపోతే ఊరేసుకొని చావచ్చుగా. ಏಯ್ ನನ್ನ ಯಾಕೆ ಸಾಯಿ ಅಂತೀಯ? ನಾಚಿಕೆ ಬಿಟ್ಟು ಕೈ ಚಾಚಿದಿನಲ್ಲ, 5-10 ರೂಪಾಯಿ ಕೊಟ್ಟರೆ ನೀನು ಗಂಟೇನೋಗುತ್ತೆ. వాళ్ళ కాడ ఏం మాట? దే ఆర్ ఆల్ అన్ఎడ్యుకేటెడ్. హలో మిస్టర్, ఐఎమ్ ఎడ్యుకేటెడ్. డూ యూ హ్యావ్ గట్స్ టు గివ్ మీ ఎ జాబ్? నో, we both are human beings. That's the truth. Your so-called culture society is not ready to accept the truth. That's the tragedy. ಏ ಹ್ಯಾಂಡ್ಸಮ್, 10 ರೂಪಾಯಿ ದೇನಾ? ಅವಳಿಗೊಂದು 2 ರೂಪಾಯಿ ಕೊಟ್ಟು ಕಳ್ಸೋ. ಓ ಕನ್ನಡದವ್ರಾ? ನಾನು ಕನ್ನಡದವಳೆ. ಒಂದು 10 ರೂಪಾಯಿ ಕೊಡಬಾರ್ದಾ? ಏನು ರಾಜ, ಮೀಸೆ ತುಂಬ ಚೆನ್ನಾಗಿ ಬೆಳೆಸಿದ್ಯಾ. ಕೊಟ್ಟಷ್ಟು ಇಸ್ಕೊಂಡು ಹೋಗ್ತಾ ಇರಬೇಕು. ಯಾಕೋ ನಾಯಿ ಹೊಡೆದಿದ್ದು? ನಾನಿನ್ ನಿನ್ನ ಕಾಸು ಕೇಳಿದ್ನಾ? ಭಿಕ್ಷೆ ಬೇಡವಳು ನೀನು, ನನ್ನೇ ನಾಯಿ ಅಂತ್ಯಾ? ಏಯ್ ಹೋಗ್ತಾ ಇರೋ, ಚಲ್ ಹೋಗೆ. ಏ ನಾಯಿ, ನನಗೆ ಹೊಡಿತೇನೋ? ನಿನ್ನ ಮನೆ ಹಾಳಾಗೋಗೋ. ಎಷ್ಟೇ ಕೊಬ್ಬು ನಿನಗೆ, ನನಗೆ ಬೈತ್ಯಾ? ए छोड़ना, इसको क्यों मार रहा है? ए छोड़ना, क्यों मार रहा है? ಏ ಗಾಡು, ಒಂಟಿ ಎಕ್ಸ್ ಮೇಲೆ ಕೈ ಮಾಡ್ತೀಯಲ್ಲೋ, ಹೋಗು ಬಳೆ ತುಟ್ಕೋ. ಎದ್ದಳೆ ಮೇಲೆ. ನಾಯಿ, ನನ್ನನ್ನೇ ಹೊರಗೆ ತಿಳ್ತೀಯ, ಹಾಳಾಗೋಗ್ತೀಯ, ಉದ್ಧಾರ ಆಗಲ್ಲ ನೀನು. ಸಾಯಿಸ್ಬಿಡ್ತೇನೆ. क्या हुआ बेटी, क्या हुआ? लो पानी पियो। किसी ने मारा क्या ट्रेन में? चुप हो जा, चुप हो जा। ನೀನೇ ತಾನೇ ಆರಿಸ್ಕೊಂಡಿತ್ತು. ನಾನು ಹೇಳಿದೆ ನಿನ್ಗೆ ದಂಧೆ ಮಾಡಿ ಅಂತ. ಅಂಗಡಿ ಕೇಳೋದು ಆರಿಸ್ಕೊಂಡು ಹೆಂಗ್ ಓದಿ ತಿನ್ಕೊಂಬಂತಿದ್ಯ ನೋಡು. ಅವನ ಮಕ ಮುಚ್ಚೋಗ ನೋಡು, ಹೆಣ್ಗನ್ಗೆ ಹೆಂಗ್ ಹೊಡ್ದವನೆ. ನನ್ನ ಮಗನ್ಗೆ ಸರಿಗ್ ಮಾಡೋಣ, ಅವನ ಮನೆ ಮುಚ್ಚೋಗ. ಹೆಣ್ಗರ್ ಹೊಡ್ದನು ಉದ್ದಾರ ಆಯ್ತಾನ, ಅವನ ಮನೆ ಖಾಯೋಗ. ನಾನಿ ಏನ್ ಮಗ? ನಾನು ಊರಿಗೆ ಹೋಗ್ಬೇಕು. ಯಾಕೆ? ಅಮ್ಮ ನೆನಪಾಗ್ತಾ ಇದಾರ? ಅಪ್ಪನ್ ನೋಡ್ಬೇಕು ಅನ್ಸ್ತಾ ಇದ್ಯಾ? ಯಾರೇ ಒಪ್ಕೊಂತಾರ ನೀನ್ ಅಲ್ಲೋದ್ರೆ? ಅಲ್ಲಿ ಗೋವಿಂದ ಇದ್ದಾನೆ. ಆಯ್ತಾಯ್ತು, 4 ದಿನ ರಸ್ತೋಗೋ. ಕಳ್ಸ್ಕೊಡ್ತೀನಿ. ಅಲ್ಲಿ ನಿನ್ನ ಎಲ್ಲಾರು ಒಪ್ಕೊಂಡ್ರೆ ಇರು, ಇಲ್ಲ ಅಂದ್ರೆ ಇಲ್ಲಿ ಬಂದ್ಬಿಡು, ನಾನು ಇದ್ದೀನಿ. ಆಯ್ತಾ?
ಮಹದೇಶ, ರಾಧಕ್ಕ, ಮಹದೇಶ, ನನ್ನ ಹಾಗೆ ಕರಿಬೇಡ. ನಾನೀಗ ವಿದ್ಯಾ. ಮಹದೇಶ, ಅಪ್ಪ, ಮಾದೇಶ, ಶರ್ಟ್ ಹಾಕೊಳ್ಳೋ. ಅಪ್ಪನ್ನ ನಾನು ಕನ್ವಿನ್ಸ್ ಮಾಡ್ತೀನಿ. ರಾಧಕ್ಕ, ನಾನೀಗ ನಿನ್ನ ತಂಗಿ ವಿದ್ಯಾ, ಮಹದೇಶ ಅಲ್ಲ. ಏ ಮುಚ್ಚೋ ಬಾಯಿ. ಯಾಕೋ ಬೇಕು ದರಿದ್ರ ಬದುಕು? ಭಾವ, ಇದು ನಾನು ಬಯಸಿದ ಬದುಕು, ದರಿದ್ರ ಅಲ್ಲ. ಇಷ್ಟೆಲ್ಲ ಓದ್ಕೊಂಡಿದೀಯಾ, ನಮ್ಮ ನೋವು ಸಂಕಟ ನಿಂಗೆ ಅರ್ಥ ಆಗ್ತಿಲ್ವಾ? ನೀವ್ಯಾವತ್ತು ನನ್ನ ಸಂಕಟ ಅರ್ಥ ಮಾಡ್ಕೊಂಡಿದ್ರಿ? ನನಗಿಷ್ಟ ಬಂದ ಹಾಗೆ ಬದುಕೋಕೆ ನೀವೆಲ್ಲಿ ಬಿಟ್ರಿ? ನೋಡ, ಇವಾಗ ವಾದ ಬೇಡ. ಹೊರಗಡೆ ಅತ್ತೆ ಮಾವ ಕಾಯ್ತಿದ್ದಾರೆ, ಶರ್ಟ್ ಹಾಕೊಂಡು ನಡಿ. ಭಾವ, ನೀವು ಸೀರೆ ಉಟ್ಕೊಂಡ್ರೆ ಉಟ್ಕೋತೀರಾ? ಲೇ, ನಾನು ಗಂಡ್ಸು ಕಣ. ಹಾಂ, ನೋಡಿದ್ರಾ? ನೀವು ಗಂಡಸು, ಅದಕ್ಕೆ ನಿಮಗೆ ಸೀರೆ ಉಟ್ಕೊಳಕ್ಕೆ ಅಸಹ್ಯ ಅನಿಸುತ್ತೆ. ನಾನು ಅಷ್ಟೇ, ನಮ್ಮ ದೇಹದ ಮೇಲಿರೋ ಗಂಡಸಿನ ಸಂಕೇತನ ತೆಗೆಸಿ ನಿರ್ಮಾಣ ಮಾಡಿಸ್ಕೊಂಡಿದ್ದೀನಿ. ನಾನೀಗ ಹೆಣ್ಣು. ಹಠ ಮಾಡಬೇಡ್ಬೋ, ನಿಂದಮ್ಮಯ್ಯ ಅಂತೀನಿ. ಬೇಕಾದ್ರೆ ನೀನು ಕಾಲಿಗೆ ಬೀಳ್ತೀನಿ. ಅಪ್ಪನ ಸಮಾಧಾನಕ್ಕೋಸ್ಕರ ಹಾಕೊಳ್ಳೋ, ಹಾಕೊಳ್ಳೋ, ಹಾಕೊಳ್ಳೋ. ಲೇ, ಹಾಕೊಳ್ಳೋ, ಹಾಕೊಳ್ಳೋ, ಹಾಕೋ. ಅಯ್ಯೋ, ಅಪ್ಪ. ರಾಧಾ, ಅಪರಿಚಿತ ವ್ಯಕ್ತಿಗಳನ್ನ ಮನೆ ಒಳಗೆ ಬಿಟ್ಕೋಬಾರ್ದು. ನಾನ್ ನಿಮ್ ಜೊತೆ ಇರಬೇಕು ಅಂತ ಆಸೆ ನಿಮ್ಗಿದ್ರೆ ಮೊದಲು ಈ ಅಸಹ್ಯವಾದ ವ್ಯಕ್ತಿನ ಮನೆಯಿಂದ ಹೊರಗೆ ಕಳಿಸು. ಅಪ್ಪ, ನನ್ನನ್ನು ನಿಮ್ಮ ಇನ್ನೊಬ್ಬಳು ಮಗಳು ಅಂತ ಒಪ್ಕೊಳ್ಳಿ. ರಾಧಕ್ಕನಿಗೆ ತಂಗಿ ಹುಟ್ಟಿದಿದ್ರೆ ಮಗಳು ಅಂತ ಒಪ್ಕೊಳ್ತಿರ್ಲಿಲ್ವಾ? ನಾನೇ ಆ ತಂಗಿ ಅಂತ ಅನ್ಕೊಳ್ಳಿ. ಅಪ್ಪ, ಒಂದ್ಸಲ ನೋಡಿಯಪ್ಪ ನಮ್ಮ ಆದೇಶನ. ಹೋಗೋ, ಅಪ್ಪನ ಕಾಲಿಟ್ಕೊಳ್ಳೋ ಮಾದೇಶ. ರಾಧಕ್ಕ, ನಾನು ಮಾದೇಶ ಅಲ್ಲ ಅಲ್ಲ.
ಎಷ್ಟು ಸರಿ ಹೇಳಬೇಕು ನಿಮಗೆ? ಇದು ನಾನು ಆಯ್ಕೆ ಮಾಡ್ಕೊಂಡಿರೋ ಬದುಕು. ಮರ್ಯಾದೆಯಿಂದ ಬದುಕಿ ತೋರಿಸ್ತೀನಿ. ಮಾದೇಶ, ನಮ್ಮ ಸಮಾಜದಲ್ಲಿ ಹೆಣ್ಮಗಳು ಗಂಡು ಮಗನ ಸ್ಥಾನ ತುಂಬ್ತಾಳೆ ಅಂದ್ರೆ ತಂದೆ ತಾಯಿಗಳು ಹೆಮ್ಮೆ ಪಡ್ತಾರೆ, ಒಪ್ಕೋತಾರೆ. ಆದರೆ ಒಬ್ಬ ಗಂಡು ಮಗ ಹೆಣ್ಮಗಳ ಸ್ಥಾನನ ಈ ರೀತಿ ತುಂಬ್ತಾನೆ ಅಂದ್ರೆ ಅದಕ್ಕಿಂತ ಮತ್ತೊಂದು ಅವಮಾನ ಇಲ್ಲ. ಮಾದೇಶ, ಸರ್. ಎಸ್, ಕಮ್ ಇನ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಓ, ಎಮ್ಮೆ ಆಗಿದೆಯಾ? ಈ ಸರ್ಟಿಫಿಕೇಟ್ ನಿಮ್ದೇನ್ರಿ? ಹೌದು. ಮತ್ತಿಲ್ಲಿ ಮಾದೇಶ್ ಅಂತ ಇದೆ. ಈಗ ನಾನು ವಿದ್ಯೆ ಆಗಿದ್ದೀನಿ ಸರ್. ಐ ಆಮ್ ಸಾರಿ, ಇಲ್ಲಿ ವೇಕೆನ್ಸಿ ಫಿಲಪ್ ಆಗಿದೆ, ನೀವಿನ್ನ ಹೋಗ್ಬೋದು. ಗಂಡಾಗಿ ಹುಟ್ಟಿ ಹೆಣ್ಣಾಕಾದ್ರಿ? ಅದು ನನ್ನ ಆಸೆ ಸರ್. ಹೌದು, ಈ ಹೆಣ್ಣಾಗಿ ಬದಲಾಗೋದು ಅಂದರೆ ಹೇಗೆ? ಯಾಕೆ ಸರ್, ನಿಮಗೂ ಹೆಣ್ಣಾಗಬೇಕು ಅಂತ ಏನಾದರೂ ಆಸೆ ಇದೆಯಾ? ರೇ, ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಬೇಕು, ತರಲೆ ಮಾತಾಡ್ಕೊಡ್ದು. ಹಲೋ ಮಿಸ್ಟರ್, ತರಲೆ ಪ್ರಶ್ನೆಗಳನ್ನು ಕೇಳ್ತಾ ಇರೋದು ನೀವು, ನಾನಲ್ಲ. ಕೇಳಬೇಕಾಗಿರೋದು ಕೆಲಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು, ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮಾದೇಶ ಮಾದೇಶ ಮಾದೇಶ, ಎಲ್ಲ ಕಡೆನೂ ಮಾದೇಶ ಅಂತಾನೆ ಇದೆ. ಅದನ್ನೇ ಬದಲಾಯಿಸಬೇಕಾಗಿರೋದು ಸರ್. ನೋಡಪ್ಪ, ಅಮ್ಮ ನೋಡಮ್ಮ ಅಂತ ಹೇಳಿ. ಲಿಂಗ ಬದಲಾಯಿಸ್ಕೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ಹೆಸರು ಬದಲಾಯಿಸೋಕ್ಕಾಗಲ್ಲ. ಯಾರು ಯಾವ ಕಾರಣಕ್ಕೆ ಲಿಂಗ ಬದಲಾಯಿಸ್ಕೊಳ್ತಾರೋ ಯಾರಿಗೆ ಗೊತ್ತು? ನೋಡಮ್ಮ, ಲಿಂಗ ಬದಲಾಯಿಸ್ಕೊಳ್ಳೋ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಅಪರಾಧ. ನೀನು ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೆಯಾ? ಅದಕ್ಕೇನಾದರೂ ಸರ್ಟಿಫಿಕೇಟ್ ಇದೆಯಾ? ಸರ್, ನಿಮ್ಮ ಕೈ ಮುಗಿತೀನಿ ಸರ್, ನನ್ನ ಹೆಸರು ಬದಲಾಯಿಸ್ಕೊಡಿ. ನನಗೆ ಮಾದೇಶ ಅನ್ನೋ ಹೆಸರನ್ನ ಹೆಣ ಹೊತ್ಕೊಂಡು ಬದುಕೋಕ್ಕಾಗ್ತಾ ಇಲ್ಲ. ನನಗೆ ನನ್ನ ಹೆಸರು ಬೇಕು. ನಾನು ಅವನಲ್ಲ, ಅವಳು. ಈ ಹೆಸರಿಂದ ನನಗೇನು ಸ್ವರ್ಗ ಸಿಕ್ಕಲ್ಲ, ನರಕನಾದರೂ ತಪ್ಪುತ್ತೆ. ಚೆನ್ನಾಗಿ ಓದಿದ್ದೀರಾ, ಸಾಕಷ್ಟು ನಾಟಕಗಳಲ್ಲಿ ಪಾರ್ಟ್ ಮಾಡಿದ್ದೀರಾ, ಲಿಂಗ್ವಿಸ್ಟಿಕ್ ಸ್ಟೂಡೆಂಟ್ ಕೂಡ. ನೀವು ಒಪ್ಪೋದಾದರೆ ನಿಮಗೊಂದು ಒಳ್ಳೆ ಕಡೆ ಕೆಲಸ ಕೊಡಿಸ್ತೀನಿ, ಮಾಡ್ತೀರಾ? ಕೊಡಿಸಿ ಸರ್, ಖಂಡಿತ ಮಾಡ್ತೀನಿ. ನೀವು ಹೆಮ್ಮೆ ಪಡೋ ಹಾಗೆ ಕೆಲಸ ಮಾಡಿ ತೋರಿಸ್ತೀನಿ. ಸರಿ, ನನ್ನ ಫ್ರೆಂಡ್ ಒಬ್ಬ ಸಿನಿಮಾ ಡೈರೆಕ್ಟರ್ ಇದ್ದಾನೆ, ಅವನ ಅಸಿಸ್ಟೆಂಟ್ ಆಗಿ ನಿಮಗೆ ಕೆಲಸ ಕೊಡಿಸ್ತೀನಿ, ಓಕೆನಾ? ಐ ವಿಲ್ ಟೇಕ್ ದಿಸ್ ವಿತ್ ಮೈ ಪ್ಲೆಷರ್ ಸರ್. ವಿದ್ಯಾ, ಲಿವಿಂಗ್ ಸ್ಮೈಲ್ ವಿದ್ಯಾ ಇವರ ಹಾದಿ ಹೀಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಚಿಗುರುಡೆಯಿತು. ಈಗ ವಿದ್ಯಾ ರಂಗಕರ್ಮಿ, ನಟಿ, ಕವಯತ್ರಿ, ಹೋರಾಟಗಾರ್ತಿ ಮತ್ತು ಪಲ್ಮೈ ಥಿಯೇಟರ್ನ ಸ್ಥಾಪಕಿ. ಈಗ ಎಲ್ಲರಿಗೂ ಸ್ಮೈಲಿ ಎಂದೇ ಚಿರಪರಿಚಿತರು. ವಿದ್ಯಾ ಸಹಾಯಕ ನಿರ್ದೇಶಕಿಯಾಗಿ ತಮಿಳು ಸಿನಿಮಾದಲ್ಲಿ ಕೆಲಸ ಮಾಡಿ ನಂತರ ಬ್ಯಾಂಕ್ನಲ್ಲೂ ಸೇವೆ ಸಲ್ಲಿಸಿದರು.
ಇವರ ರಂಗಭೂಮಿ ಸೇವೆಗಾಗಿ 2013ರಲ್ಲಿ ಬ್ರಿಟಿಷ್ ಕೌನ್ಸಿಲ್ ಚಾರ್ಲ್ಸ್ ವಾಲೆಸ್ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇಲ್ಲಿಯವರೆಗೂ ವಿದ್ಯಾ 20 ನಾಟಕಗಳಲ್ಲಿ ಅಭಿನಯಿಸಿ 100ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದ್ದಾರೆ. ತನ್ನಂತಹ ಎಲ್ಲರನ್ನೂ ಮುಖ್ಯವಾಹಿನಿಗೆ ತರಬೇಕೆಂದು ಹೋರಾಟ ಮಾಡುತ್ತಿರುವವರಲ್ಲಿ ವಿದ್ಯಾ ಮುಂಚೂಣಿಯಲ್ಲಿದ್ದಾರೆ. ಈಕೆಯ ಈ ಹೋರಾಟ ಒಂದು ಜನಾಂಗವನ್ನು ಅಂಧಕಾರದಿಂದ ಬೆಳಕಿನತ್ತ ನಡೆಸುವಂಥದ್ದು. ವಿದ್ಯಾ, ಇದೋ ನಿಮಗೆ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು.